ಇವತ್ತಿನ ದಾಸೋಹದ ಸೇವೆಯನ್ನು ಮಾಡಿರುವಂಥ ಶ್ರೀಯುತರಾದ ಆರ್ ಎಸ್ ಪಾಟೀಲ್ ಅವರ ಸುಪುತ್ರರಾದ ಸಿದ್ದನಗೌಡ ಪಾಟೀಲರು ಮತ್ತು ಅವರೆಲ್ಲ ಕುಟುಂಬ ವರ್ಗದವರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಶರಣಾರ್ಥಿ. ಅಷ್ಟಾವರಣಗಳು, ಪಂಚಾಚಾರಗಳು, ಶಟಸ್ಥಳಗಳು ಅನ್ನುವಂಥದ್ದು ತತ್ವತ್ರಯಗಳು ಅಂತ ಕರೀತಾರೆ ಶಾಸ್ತ್ರದೊಳಗೆ. ಆ ಶಾಸ್ತ್ರದ ಹಾದಿಯಂತೆ ಈಗಾಗಲೇ ಅಷ್ಟಾವರಣಗಳು ಮುಗಿದಿವೆ, ಪಂಚ ಆಚಾರಗಳು ಪ್ರಾರಂಭವಾಗಿವೆ. ಪಂಚ ಆಚಾರಗಳಲ್ಲಿ ಲಿಂಗಾಚಾರ ಮತ್ತು ಸದಾಚಾರ ಮುಗಿದಿವೆ. ಅಚಲವಾದಂಥ ನಿಷ್ಠೆಯನ್ನು ಲಿಂಗದಲ್ಲಿ ಸನ್ಮಾರ್ಗದಲ್ಲಿ ಇಡಬೇಕು ಅನ್ನುವಂಥ ಮಾತು ನಿನ್ನೆವರೆಗೆ ಆದಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾತುಗಳನ್ನು ಸಂಚಾಲಕರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ ಅನ್ನೋದಕ್ಕಾಗಿ ಗುರು, ಲಿಂಗ, ಜಂಗಮ ಮೂವರು ಪೂಜಿಸುವಂಥ ವಸ್ತುಗಳು. ಅವರನ್ನು ಪೂಜೆ ಮಾಡೋದಕ್ಕೆ ವಿಭೂತಿ ಬೇಕು, ಮಂತ್ರ ಬೇಕು, ರುದ್ರಾಕ್ಷಿ ಬೇಕು. ಇವತ್ತೆಲ್ಲ ಸಾಕಷ್ಟು ಹೂ ಸಿಗ್ತಾಯಿದೆ. ಹಿಂದಿನ ದಿನಮಾನದಲ್ಲಿ ಹೂ ಇರಲಿ ಬಿಡಲಿ ರುದ್ರಾಕ್ಷಿಯನ್ನು ದೊಡ್ಡದಾರ ಹಾಕ್ರಿ, ಸಣ್ಣದಾರ ಹಾಕ್ರಿ, ದೇವರಿಗೆ ಹಾಕಿ ಪೂಜೆ ಮಾಡುವಂಥ ಪದ್ಧತಿ, ನಾವು ಹಾಕ್ಕೊಳ್ಳುವಂಥ ಪದ್ಧತಿ ಇತ್ತು. ಕನಿಷ್ಠ ಒಂದು ರುದ್ರಾಕ್ಷರ ಹಾಕ್ಕೋಬೇಕು. ನಿಮ್ಗೆ ಓಂ ನಮಃ ಶಿವಾಯ ಅನ್ನಕ್ಕಾಗಲಿಲ್ಲ ಅಂದ್ರೆ ಬರೀ ಶಿವ ಶಿವ ಅಂದ್ರೂ ನಡೀತಿತ್ತು, ದೇವ್ರ ಹೆಸರು ಅಂದ್ರೂ ನಡೀತಿತ್ತು. ಅದೆಲ್ಲ ನಾಮ ಜಪ ಅಂತ ಕರಿತಾವ. ಹಾಗೆ ಗುರುಲಿಂಗ ಜಂಗಮರನ್ನು ಪೂಜಿಸೋದಕ್ಕಾಗಿ ಇರುವಂಥವು ವಿಭೂತಿ, ರುದ್ರಾಕ್ಷಿ, ಮಂತ್ರ. ವಿಭೂತಿ ಅಂದರೆ ಪ್ರತಿನಿತ್ಯ ನಾವು ಸ್ನಾನ ಆದ ತಕ್ಷಣ ಏನು ಹಚ್ಕೊತೀವಲ್ಲ, ಅದು ಶುದ್ಧವಾದ ಆಕಳ ಸೆಗಣಿಯಿಂದ ತಯಾರಾದಂಥದ್ದು. ಅದರ ಜೊತೆಗೆ ಗುರು ಕೊಟ್ಟಿರುವಂಥ ಮಹಾಮಂತ್ರ, ಗುರುನೇ ಸಿಕ್ಕಿಲ್ಲ, ನಮ್ಗೆ ಕೊಟ್ಟೇ ಇಲ್ಲ, ನಾನು ತೊಗೊಂಡೇ ಇಲ್ಲ ಅಂದ್ರೆ ಬರೀ ಶಿವ ಅಂದ್ರೂ ನಡೀತದೆ. ಇವುಗಳನ್ನು ಪೂಜೆ ಮಾಡೋದ್ರಿಂದ, ಗುರುಲಿಂಗ ಜಂಗಮರನ್ನು ಪೂಜೆ ಮಾಡೋದ್ರಿಂದ ಏನು ಸಿಗ್ತೈತಿ ಲಾಭ? ನಮ್ಮಂಗಾದರ ಅವರು, ನಮ್ಮಂಗಾದರ ಇಲ್ಲ ಅಂತಿಲ್ಲ. ಎಲ್ಲರೂ ಲಿಂಗೋದ್ಭವರಾಗಿರ, ಲಿಂಗೈಕ್ಯರು ಆಗೇ ಆಗ್ತಾರೆ. ಹುಟ್ಟಿದ ಮನುಷ್ಯ ಸಾವಂತೂ ಬಂದೇ ಬರ್ತದೆ. ಆದರೆ ಶುದ್ಧವಾದಂಥ ಮನಸ್ಸಿನಿಂದ ಪೂಜೆ ಮಾಡಿದ ಮೇಲೆ ಸಿಗುವಂಥ ವಸ್ತುಗಳು ಯಾವಂದ್ರೆ ಪಾದೋದಕ, ಪ್ರಸಾದ. ಇದು ಗುಡಿ ಒಳಗೆ ಸಿಗ್ತೈತಿ. ಗುಡಿ ಒಳಗೆ ಸಿಗೋದಕ್ಕೆ ತೀರ್ಥ ಅಂತಾರೆ, ದೇವರ ತೀರ್ಥ ಅಥವಾ ಜಂಗಮ ಮೂರ್ತಿ ಅಥವಾ ಗುರು ಬಂದಿದ್ದ ಮನೆಗೆ ಅಂದ್ರೆ ಅವ್ನು ಪಾದ ಪೂಜೆ ಮಾಡಿ ಅಂತ ಅದಕ್ಕೆ ಪಾದೋದಕ ಅಂತಾರೆ. ಬಸವನ ದೇವ್ರ ಗುಡಿಗೆ ಹೋಗ್ತೀರಿ, ನಮಸ್ಕಾರ ಮಾಡಿಸ್ತೀರಿ, ಎಲ್ಲ ಆದ ತಕ್ಷಣ ತೀರ್ಥ ಕೊಡ್ತಾರೆ. ಅಥವಾ ಅಕಸ್ಮಾತ್ ನಿಮ್ಮ ಜಗಲಿ ಮೇಲೆ ದೇವ್ರದು, ದೇವರನ್ನು ಚೆನ್ನಾಗಿ ತೊಳಿತೀರಿ. ತೊಳೆದೆಲ್ಲ ಆದಮೇಲೆ ಮತ್ತೊಂದು ಚಲೋ ನೀರು ಹಾಕಬೇಕು. ಒಳ್ಳೆಯ ತಾಟ್ನಾಗಿಟ್ಟು ದೇವರನ್ನು ಒಂದು ಒಳ್ಳೆಯ ತಾಟ್ನಾಗಿಟ್ಟು ನೀರು ಹಾಕಬೇಕು. ನೀರು ಹಾಕಿರ್ತೀರಿ, ಬಂದಂಥವಕ್ಕೆ ಏನಂತೀರಿ ತೀರ್ಥ, ದೇವ್ರ ತೀರ್ಥ ಅಂತೇಳಿ. ಆಮೇಲೆ ವಿಭೂತಿ, ಕುಂಕುಮ, ಗಂಧ ಏನೆಲ್ಲ ಹಾಕ್ತಾರೆ, ಅದು ತೀರ್ಥ ಅಥವಾ ಪಾದೋದಕ. ಅದಾದ ಮೇಲೆ ಭಾಳಷ್ಟು ಮನೆಗಳಲ್ಲಿ ಇವತ್ತಿಗೂ ಅದ ರೂಢಿ. ಏನು ಮಾಡ್ತಾರೆ, ಸೋಮವಾರ, ಶುಕ್ರವಾರ ಅಥವಾ ಗುರುವಾರ ಅಥವಾ ಮಂಗಳವಾರ ನೈವೇದ್ಯವನ್ನು ಮಾಡ್ತಾರೆ. ಪ್ರತಿನಿತ್ಯ ನೈವೇದ್ಯ ಮಾಡಬೇಕು, ತಪ್ಪೇನಿಲ್ಲ. ಅನ್ನ ಬೆಲ್ಲಾರ ಹಿಡಿಬೋದು, ಅನ್ನ ಸಕ್ಕರೆ ಹಿಡಿಬೋದು, ಬರೀ ಸಕ್ಕರೆ ಹಿಡಿಬೋದು. ಏನು ಮಾಡಿರಿ ಮನೆಯೊಳಗೆ ಅದನ್ನಾರ ಇಟ್ಬೇಕು. ಅದು ಇದು ದೇವರೇನು ಕೇಳಿಲ್ಲಲ್ಲ. ದೇವರ ಭಾಷೆ ಅಂತ ಎಲ್ಲಿನೂ ಇಲ್ಲ. ದೇವರ ಭಾಷೆ ಅಂತಿಲ್ಲ. ಸಂಸ್ಕೃತಕ್ಕೆ ದೇವರ ಭಾಷೆ ಅಂತಾರೆ, ಸಂಸ್ಕೃತ ದೇವರ ಭಾಷೆ ಅಂತಲ್ಲ. ಉತ್ಕೃಷ್ಟವಾದಂಥ ಭಾಷೆ ಸಂಸ್ಕೃತ ಅಷ್ಟೇ, ದೇವರ ಭಾಷೆ ಅಲ್ಲದು. ಎಲ್ಲ ರಾಜ್ಯದೊಳಗೂ ಸಂಸ್ಕೃತ ಐತೇನು? ಇಲ್ಲ. ಎಲ್ಲೋ ಒಂದಿಷ್ಟು ಮನೆಯಲ್ಲಿ ಐತಿ ಸಂಸ್ಕೃತ. ಹಂಗೆ ಜೀವನದೊಳಗಡೆ ಏನಪ್ಪ ಅಂದ್ರೆ ಗುರುಲಿಂಗ ಜಂಗಮರನ್ನು ಪೂಜಿಸಬೇಕು. ಪೂಜಿಸೋದಕ್ಕೆ ವಿಭೂತಿ, ರುದ್ರಾಕ್ಷಿ, ಮಂತ್ರ ಬೇಕು. ಮಾಡಿದ ಮೇಲೆ ಏನು ಸಿಗ್ತಪ್ಪ ಅಂದ್ರೆ ಪಾದೋದಕ ಮತ್ತು ಪ್ರಸಾದ ಸಿಗ್ತದೆ. ಆದ್ದರಿಂದ ಆಚಾರಬದ್ಧವಾಗಿ ಪೂಜಿಸ್ಬೇಕಲ್ಲ, ಅದಕ್ಕೇನಂತಾರೆ ಪಂಚ ಆಚಾರಗಳು.
5 ಆಚಾರಗಳು. 5 ಆಚಾರಗಳು ಯಾವುವು? ಲಿಂಗಾಚಾರ, ಸದಾಚಾರ, ಶಿವಾಚಾರ, ಘನಾಚಾರ, ವೃತ್ಯಾಚಾರ. ಇವು 5 ಆಚಾರ. 5 ಆಚಾರದಲ್ಲಿ ಲಿಂಗದ ಮೇಲೆ ಭಾಳಷ್ಟು ನಿಷ್ಠೆ ಇರಬೇಕು. ಲಿಂಗ ಅಂದ್ರೆ ಗುಡಿಯಾಗಿರುವಂಥ ಲಿಂಗ ಬೇರೆ, ಕೊಳ್ಳಲ್ಲಿ ಕಟ್ಕೊಂಡಂಥ ಲಿಂಗ ಬೇರೆ. ಎಲ್ಲಿ ಹೋದರೂ ಕೂಡ ನಮ್ಮ ಜೊತೆಗಿರುವಂಥ ಯಾರು? ಲಿಂಗಯ್ಯ. ಸ್ಥಾವರ ಲಿಂಗ ನಮ್ಮ ಗುಡಿ ಒಳಗೂ ಲಿಂಗ ಅದಾವ, ಪಂಚಲಿಂಗಪ್ಪನ ಗುಡಿಯಾಗೂ ಲಿಂಗ ಅವ, ಅದು ಸ್ಥಾವರ ಲಿಂಗ. ನಮ್ಮ ಕೊಳ್ಳಲ್ಲಿರುವಂಥದ್ದು ಚಲಿಸುವ ಲಿಂಗ. ನೀವು ಚಲನೆ ಮಾಡ್ತಿರಿಲ್ಲೋ, ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಬರ್ತದೆ. ಮತ್ತು ನೀವು ಹುಟ್ಟುವ ಹೊತ್ತಿಗಿಂತ ಮೊದಲಿಗೆ ಲಿಂಗ ಬಂದೈತಿ, ಗರ್ಭಕ್ಕೆ ಲಿಂಗ ಕಟ್ತಾರೆ. ವೀರಶೈವ ಪರಂಪರೆಯಲ್ಲಿ ಐತಿ. ಡಾಕ್ಟರ್ಸಿಗೆ ಕೇಳ್ರಿ, 8 ತಿಂಗಳಾಗಿದ್ರೆ ಭಾಳ ಮಗು ಆಗಲೇ ಆಲ್ಮೋಸ್ಟ್ ಆಲ್ ತಿಂಗಳಿಗೆ ಬಂದಿರ್ತೈತಿ ಅಂತ ಹೇಳ್ತಾರೆ. 7 ತಿಂಗಳದಾಗ ಅಡ್ದಾಡ್ರಿ ಅಂತ ಹೇಳ್ತೀನಿ. 7 ತಿಂಗಳದಾಗ ಮಗು ಹುಟ್ಟುತ್ತಂದ್ರೆ 8 ತಿಂಗಳದಾಗ ಯಾಕೆ ಕೇಳಂಗಿಲ್ಲ? ಈಗ ನಾಳೆ ಗ್ರಹಣ ಇತ್ತಿಲ್ಲ ಅಂತ ಶುರು ಮಾಡ್ತಾರೆ, ಕೇಳ್ತಾರೆ. ನಾಳಿಂದ ಶುರು, ಮುಂಜಾನೆಯಿಂದ ಶುರು. ಮತ್ತು ಗ್ರಹಣದ ತಿಳಿತೈತಂದ್ರೆ ನಮ್ಮ ಲಿಂಗದ ಮಹತ್ವ ಯಾಕೆ ಕೇಳಂಗಿಲ್ಲ ಮಗುವಿಗೆ? ರೇಣುಕರು ಒಬ್ಬರೇ ಲಿಂಗದಲ್ಲಿ ಹುಟ್ಟಿಲ್ಲ, ನಾವೆಲ್ಲರೂ ಕೂಡ ಲಿಂಗದಲ್ಲಿ ಹುಟ್ಟಿದವರು. ಏನಾಗೈತೆ ಅಂದ್ರೆ ಆ 90ನೇ ಲಿಂಗದಾಗ ಹುಟ್ಟಿನ ಅಂತ ಹೇಳ್ತೀರಿ. ಆ 90ನೇ ಹುಟ್ಟಿಲ್ಲ, ನಾವೆಲ್ಲರೂ ಲಿಂಗದಾಗ ಹುಟ್ಟಿವಿ. ಆತನೂ ಅಪ್ಪ ಹೋದ, ನಮಗೂ ಅಪ್ಪ ಹೋದ. ಅದಕ್ಕೆ ಲಿಂಗಾಚಾರ ಅಂತಾರೆ. ಸ್ಥಾವರ ಲಿಂಗಕ್ಕಿಂತಲೂ ಮುಖ್ಯವಾಗಿ ಚಲಿಸುವಂಥ ಇಷ್ಟಲಿಂಗ ಭಾಳ ಶ್ರೇಷ್ಠ. ಆಚಾರಬದ್ಧವಾಗಿ ಪೂಜೆ ಮಾಡೋದು ಲಿಂಗಾಚಾರ. ಅದಾದಮೇಲೆ ಸನ್ಮಾರ್ಗದಿಂದಲಿರಬೇಕು, ಅಹಿಂಸೆಯನ್ನು ಮಾಡಬಾರ್ದು, ಹಿಂಸೆಯನ್ನು ಮಾಡಬಾರ್ದು, ಅಹಿಂಸೆ ಹಾದಿಯಲ್ಲಿ ನಡಿಬೇಕು, ಸತ್ಯದ ಹಾದಿಯಲ್ಲಿ ನಡಿಬೇಕು, ಅದು ಸದಾಚಾರ. ಅದು ಮುಗಿದ ಮೇಲೆ ಈಗ ಬರುವಂಥದ್ದು ಶಿವಾಚಾರ. ಏನ್ರಿ ಲಿಂಗ ಅಂದ್ರೆ ಬೇರೆ, ಶಿವ ಅಂದ್ರೆ ಬೇರೆ ಏನ್ರಿ? ಪ್ರಶ್ನೆ ಐತಿ, ಎಲ್ಲರ ತಲೆ ಒಳಗೂ ಪ್ರಶ್ನೆ ಐತಿ. ಲಿಂಗ ಅಂದ್ರೆ ಬೇರೆ, ಶಿವ ಅಂದ್ರೆ ಬೇರೆ. ಅರ್ಥ ಬಹಳ ಗರ್ಭಿತವಾದಂಥ ಅರ್ಥ. ಶಿವ ಎಲ್ಲ ರೂಪದಲ್ಲಿ ಕಾಣ್ತಾನ. ಆರ ಶಿವನನ್ನು ನೋಡುವಂಥ ಭಾವನೆ ಒಳಗೆ ಅಭೇದವಾದಂಥ ಚಿಂತನೆ ಇರಬಾರ್ದು. ಅಭೇದವಾದಂಥ ಚಿಂತನೆ ಇರಬಾರ್ದು. ಅಭೇದ ಅಂದರೆ ಭೇದ ಮಾಡ್ತೀವಿ ನೋಡು, ಇವ ನಮ್ಮ ಮಗ, ಇವ ಬೇರೆದ್ರ ಮಗ, ಇದು ಮನೆಯೊಳಗಿರುವಂಥ ವ್ಯತ್ಯಾಸ. ಆತ ಮನೆಯಿಂದ ಹೊರಗೆ ಬಂದಂದ್ರೆ ಇವು ಲಿಂಗಾಯತರವ, ಇವ SC, ಇವ ST, ಈತ ಬ್ರಾಹ್ಮಣರು ಶಿವನನ್ನು ಪೂಜೆ ಮಾಡಿಸ್ತಾರೆ, SC STನೂ ಶಿವನ ಪೂಜೆ ಮಾಡ್ತಾರೆ, ನೀವು ಶಿವನ ಪೂಜೆ ಮಾಡ್ತೀರಿ. ಮತ್ತು ಅಭೇದ ಚಿಂತನೆ ಮಾಡಿದ್ರೆ, ಭೇದವನ್ನು ಮಾಡಿದ್ರಂದ್ರೆ ತಪ್ಪಾಗುತ್ತೆ. ಭೇದ ಮಾಡೋಂಗಿಲ್ಲ. ಇಷ್ಟಲಿಂಗಯ್ಯ ವೀರಶೈವರು ಲಿಂಗಾಯತರು ಕಟ್ಕೋಬೋದು, ಬೇರೆದವರು ಕಟ್ಕೋಬೋದು, ಯಾರಿಗೆ ಇಷ್ಟ ಐತೆ ಅವರು ಕಟ್ಕೋಬೋದು ಬೇಕಂದ್ರೆ. ಆದರೆ ವೀರಶೈವ ಧರ್ಮದಾಗ ಹುಟ್ಟಿವಿ ಅಂದ್ರೆ ಕಂಪಲ್ಸರಿ ಕಟ್ಕೋಬೇಕು ಮೊದಲನೇದು. ಆದರೆ ಶಿವ ಎಲ್ಲರಿಗೂ ಬೇಕಾದಂಥ ವಸ್ತು, ಪರಮಾತ್ಮ. ಇವ್ರಿಗೆ ಬೇಕು, ಇವ್ರಿಗೆ ಬೇಡ ಅಂತಿಲ್ಲ, ತಿಳಿತಿಲ್ಲ. ಎಲ್ಲರೂ ಅವ್ರವ್ರು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ದಕ್ಷಿಣಾಮೂರ್ತಿ ಅಂತ ಕರೀತಾರೆ, ಮೃತ್ಯುಂಜಯ ಅಂತ ಕರೀತಾರೆ, ಈಶ್ವರ ಅಂತಾರೆ, ಪರಮಾತ್ಮ ಅಂತಾರೆ, ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅಂಥ ಪರಮಾತ್ಮನ ಸ್ವರೂಪದಲ್ಲಿರುವಂಥ ಶಿವನನ್ನು ಭಾಳ ಭೇದ ಮಾಡಾರ್ದ ಪೂಜೆ ಮಾಡಬೇಕು. ಅದಕ್ಕೇನಂತಾರೆ? ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳು ಇಲ್ಲದಂದು, ಸುರಾಳ ನಿರಾಳ ಇಲ್ಲದಂದು ಗುಹೇಶ್ವರ ನೀ ಹುಟ್ಟಿದಿ. ಶಿವನಿಗೆ ಹುಟ್ಟು ಅಷ್ಟ ಗೊತ್ತೈತಿ, ಐಕ್ಯ ಇಲ್ಲ. ಶಿವನ ಸ್ವರೂಪಿಯಾದಂಥ ರೇಣುಕರಿಗೆ ಐಕ್ಯ ಇಲ್ಲ, ನಮಗೆಲ್ಲ ಐಕ್ಯ ಐತಿ. ಮತ್ತು ಇಲ್ಲೇ ಇದ್ವಿ ಅಂದ್ರೆ ಮುಂದೆ ಬರೋಕ್ಕೆ ಜಾಗ ಇಲ್ಲ ಐತಿ. ಸಾವ ಬರಬಾರ್ದಂದ್ರೆ ಮುಂದೆ ಬರೋದು ಎಲ್ಲಿ? ಭಾಳ ದೇವ್ರ ಪರಮಾತ್ಮ ಭಾಳ ಚೆನ್ನಾಗಿ ಸೃಷ್ಟಿ ಮಾಡ್ಯಾನ. ಬಂದಿರಪ್ಪ, ನಿಮ್ಮ ಟಿಕೆಟ್ ಮುಗೀತು, ಕಲಬುರಗಿ ತನ ಇತ್ತು, ಮುಗೀತು. 50 ರೂಪಾಯಿಗೆ ಎಷ್ಟಪ್ಪ? ಕಲಬುರಗಿ ತನ. ಹಂಗೆ ಎಲ್ಲರಿಗೊಂದು ಐತಿ, ಆದರೆ ಶಿವನಿಗಿಲ್ಲ. ಅದಕ್ಕೇನಂತಾನ ಅಲ್ಲಮ್ಮ ಪ್ರಭುದೇವ, ಆದಿ ಆಧಾರ ಇಲ್ಲದಂದು, ಇಂಥಲ್ಲೇ ಹುಟ್ಟ್ಯಾನ, ಇಂಥ ಜಗದಾಗ ಹುಟ್ಟ್ಯಾನ ಅನ್ನುವಂಥದ್ದು ಇಲ್ಲ. ನಾವು ಕಲ್ಪನೆ ಮಾಡ್ಕೊಂಡೀವಿ ಅಷ್ಟೇ. ದೇವರು ಮುರುಡೇಶ್ವರದಾಗ ಹುಟ್ಟ್ಯಾನ, ಗೋಕರ್ಣದಾಗ ಹುಟ್ಟ್ಯಾನ, ಕೇದಾರದಾಗ ಹುಟ್ಟ್ಯಾನ ಅಂತ ನಮ್ಮ ಕಲ್ಪನೆ ಅದ. ದೇವರು ಅನಂತವಾಗಿರುವಂಥವ್ನು, ಇನ್ಫಿನಿಟಿ, ಇಲ್ಲಿಗೆ ಮುಗಿತಾನ ಅಂತಿಲ್ಲ. ಮತ್ತು ಅವನಿಗೆ ಸಾವಿಲ್ಲ.
ಅವನಿಗೆ ಸಾವಿಲ್ಲ. ಅಂಥವ ಪರಮಾತ್ಮ ಅವನಿಗೆ ಭಾಳ ಚೆನ್ನಾಗಿ ಹೇಳ್ತಾನೆ, ಹಮ್ಮು ಬಿಮ್ಮುಗಳಿಲ್ಲ ನಾನು ನನ್ನಿಂದ ಆಗೈತಿ ಅಂತಂದು ದೇವ್ರು ಏನರ ಬಂದು ಬಾಯಿ ತೆರೆದು ಹೇಳಿ ನಾನು. ನೀವೆಲ್ಲರೂ ಅಂತೀರಿ ದೇವ್ರ ಮುಂದೆ ನಿನ್ನ ಆಶೀರ್ವಾದದಿಂದ ಮನೆ ಆಗೈತಪ್ಪ, ಹೊಲ ಆಗೈತಿ, ಮಗ ಹುಟ್ಟಿದ ಅಂತೀರಿ. ಮತ್ತು ಅರ್ಧ ಪಾಲ ಕೊಡೋದಂದ್ರೆ ನನ್ನ ಆಶೀರ್ವಾದದಿಂದ ಆಗೈತಲ್ಪ ಕೊಡೋದಂದ್ರೆ ಯಾರು ಕೊಟ್ರ? ಅವ ಕೇಳಂಗಿಲ್ಲ. ಅವನ ಹತ್ರ ನಾನು ನನ್ನದು ಅನ್ನೋದಿಲ್ಲ, ಹಮ್ಮು ಬಿಮ್ಮುಗಳಿಲ್ಲ. ಅವ ಇದೇ ರೀತಿ ಒಳಗೆ ಅದನ್ನಂತಿಲ್ಲ. ನಾವು ಕಲ್ಪನೆ ಮಾಡ್ಕೊಂಡೀವಿ, 4 ಕೈ ಮಾಡೀವಿ, 2 ಕೈ ಮಾಡೀವಿ, 10 ತಲೆ ಮಾಡೀವಿ, 4 ತಲೆ ಮಾಡೀವಿ, ಬೇರೆ ಬೇರೆ ರೂಪದಾಗ ನೋಡಿ ನಾವು. ಆ ದೇವ್ರಿರ್ದು ನಿರ್ವಾಳ ನಿಶ್ಚಿಂತ ಸುಮ್ಮನೆ ಒಂದು ಬಿಂದು ತೋರಿಸಿ ಹೇಳ್ತಾರೆ ದೇವ್ರು ಹಿಂಗದ ನೋಡು. ಅಂಥ ಪರಮಾತ್ಮ, ಅಂಥ ಶಿವ ಅವನಿಗೆ ಎಂದಿಗೂ ಕೂಡ ಆತ ಯಾರ ಮೇಲೂ ಭೇದ ಭಾವ ಮಾಡಿಲ್ಲ. ಬಂಗಾರ ಕೊಟ್ಟವನು ಅಷ್ಟೇ, ಸಂಗಟಿ ಸಾರು ಕೊಟ್ಟವನು ಅಷ್ಟೇ, ಎಲ್ಲ ಕೊಟ್ಟವನು ಅಷ್ಟೇ. ಅವನಿಗೆ ಯಾರ ಮೇಲೇನೂ ಭೇದಿಲ್ಲ, ಭಾವ ಇಲ್ಲ. ಅದಕ್ಕೇನಂತ ಒಂದು ಕಡೆ ಉರ್ಲಿಂಗ ಪೆದ್ದೆಯವರು ಅಂತ್ಯಜನಾಗಲಿ ಅಗ್ರಜನಾಗಲಿ, ಮೂರ್ಖನಾಗಲಿ ಪಂಡಿತನಾಗಲಿ ಜಪಿಸುವುದು ಪಂಚಾಕ್ಷರಿಯ ಮಹಾಮಂತ್ರವೇ. ಅದನ್ನು ಜಪ ಮಾಡಿದ ಮೇಲೆ ಶಿವನು ರುದ್ರನೇ. ನಾನು ಓಂ ನಮಃ ಶಿವ ಅಂತೀರಿ, ನೀವು ಓಂ ನಮಃ ಶಿವ ಅಂತೀರಿ, ಬೇರೆ ಏನ್ರ ಅಂತೀರೇನು? ಇಲ್ಲ ಶ್ರೀಮಂತರದಾರ ರೀ, ಓದ್ಕೊಂಡವ್ರು ಪಂಡಿತರದಾರ, ಅವ್ರಿಗೆ ಬೇರೆ ಮಂತ್ರ, ನಿಮಗೆ ಬೇರೆ ಮಂತ್ರ ಐತೆ ಏನಿಲ್ಲ, ಒಂದೇ ಮಂತ್ರ ಅದ, ಓಂ ನಮಃ ಶಿವ. ಭಾಳ ಉದ್ದ ಐತ್ರಿ ಅನ್ನೋಕ್ಕಾಗಿಲ್ಲ, ಬರೀ ಶಿವ ನಾನು ಶಿವನು ದೇವ್ರು ಸಿಗ್ತಾನೆ. ಕೋಳೂರು ಕೊಡಗಸಿ ಅಷ್ಟಪ್ಪ, ಒಂದು 12 ವರ್ಷದ ಹುಡುಗಿ. ಆಕೆ ಹೋಗಿ ಏನು ನಮ್ಮಂಗೆ ರುದ್ರ 3 ತಾಸು ಅಂದ, ಏನಂದಿಲ್ಲ, ಸಾಕಷ್ಟು ಹೂವು ಇರಿಸಿಲ್ಲ. ಅವರಪ್ಪ ಹೇಳಿದ ಮಾತಿಗೆ ಹೋಗ್ಯಾಳಕ್ಕೆ, ನೀ ಹಾಲು ಕುಡಿತೆ ಅಂತ ಕುಡಿದ ಮೇಲೆ ಹೋಗ್ತೀನಿ ಅಂತ ಕುಂತಾಳ. ಕುಡಿಸೇ ಬಂದ್ಲು. ಮತ್ತಕ್ಕೇನು ಪಂಡಿತ್ಲ, ಏನು ವಯಸ್ಸಾಗಿತ್ತ, ಹಿರಾಕಿದ್ಲ, ಸಣ್ಣ ಹುಡುಗಿರಿ, 12 ವರ್ಷದ ಹುಡುಗಿ. ಅದಕ್ಕೆ ಯಾರು ಅವ SC ಅದನ ST ಅದನ ಅಂತಜ ಅಂತಾರೆ. ಅಗ್ರಜನ ಶ್ರೇಷ್ಠ ಕುಲದಲ್ಲಿ ಹುಟ್ಟವನಿಗೆ ಅಗ್ರಜ ಅಂತಾರೆ. ಮಾದರ ಚೆನ್ನಯ್ಯನ ಮನೆಯ ಅಂಗಳದಲ್ಲಿ ಕುಂತುಂಡಿದ್ದಂಥ ಸೌರಾಷ್ಟ್ರ ಸೋಮನಾಥ ಅವನ ಅಂಗಳದಲ್ಲಿ ಕುಂತುಂಡಿದ್ದಂಥ. ಜ್ಯೋತಿರ್ಲಿಂಗದಲ್ಲಿ ಸೌರಾಷ್ಟ್ರೇ ಸೋಮನಾಥಂ ಚಂದ್. ಮುದ್ದು ರತ್ನಗಳನ್ನಿಟ್ಟುಕೊಂಡು ಅಲ್ಲಿರುವಂಥ ರಾಜ ನೈವೇದ್ಯವನ್ನು ಕೊಡೋದಕ್ಕೆ ಹೋಗಿದ್ದಂತ. ಮುದ್ದು ರತ್ನಗಳು ಕೊಟ್ಟು ಆಮೇಲೆ ಮೃಷ್ಟಾನ್ನ ಭೋಜನವನ್ನು ಉಣಿಸ್ಬೇಕಂತ ಹೋಗ್ಯಾನ ಶಿವರಾತ್ರಿ ದಿವಸ. ಹೋದ್ರಂದ್ರೆ ಲಿಂಗಕ್ಕೆಲ್ಲ ಸಂಗಟಿ ಸಾರೈತಿತ್ತಂತ. ಏನಪ್ಪ ನಾ ಬರೋಕ್ಕಿಂತ ಮೊದಲಿಗೆ ದೇವ್ರಿಗೆ ಯಾಕೆ ಉಣಿಸಿದ್ದೀನಿ? ನಾನೆಲ್ಲ ಉಣಿಸಿದ್ರಿ, ಪರದಾನ ತೆಗೆದಿಲ್ಲ, ನಾನು ನೀವು ಬರುತ್ತಾನ, ರಾಜರು ಬರುತ್ತಾನ, ತೊಳೆದೇನಿ, ಪೂಜೆ ಮಾಡಿ ಕುಂತೀನಿ. ಅವಾಗ ರಾಜ ಅನ್ನಂತ ನನ್ನಿಂದ ಏನು ತಪ್ಪಾಗೈತಿ? ಏನು ತಪ್ಪಾಗಿಲ್ಲ, ನಿನಗಿಂತ ಶ್ರೇಷ್ಠವಾದಂಥ ಭಕ್ತಿ ಮಾಡ್ತಾನೆ ಮಾದರ ಚೆನ್ನೈ. ಅವನ ಮನೆಗೆ ಹೋಗಿನಿ. ಅಂತ್ಯಜನ ಆದರೂ ಹೋಗ್ತಾನೆ, ಅಗ್ರಜನ ಆದರೂ ಹೋಗ್ತಾನೆ. ಯಾರ ಬೆಲ್ಲಿನೂ ಭೇದ ಭಾವ ಇಲ್ಲ, ಹಮ್ಮು ಬೆಮ್ಮು ಇಲ್ಲ, ನನ್ನಿಂದ ಆಗೈತಂತ ಇಲ್ಲ. ಅವನ ಅಂದಿಲ್ಲ ಅಂದ್ರೆ ನಾವ್ಯಾಕೆ ಅನ್ಬೇಕು? ಅನ್ನಬಾರ್ದು ಅನ್ನೋದಕ್ಕಾಗಿಯೇ ಶಿವಾಚಾರ ಐತಿ. ದುಡಿ, ಬೇಕಾದಷ್ಟು ದುಡಿ, ಬೇಕಾದಷ್ಟು ಗಳಿಸಿದ್ದೆಲ್ಲವನ್ನ ಇಟ್ಟುಕೋ, ಬೇಡ ಅನ್ನಂಗಿಲ್ಲ. ಆದ್ರೆ ಮನೆಯಾಗ ಇಬ್ಬರೇ ಇತ್ತು, ಗಂಡ ಹೆಂಡ್ತಿ. ನಾ ಗಳಿಸಿದ ಮೇಲೆ ನೀವು ತಂದಿಸಿರಿ ಹೆಂಡ್ತಿಗೆ ಅಂತಾನೆ. ಬೇರೆದ ಹೊರನೇ ಬಿಡ್ರಿ ಹೆಂಡ್ತಿಗೆ ಅಂತಾನೆ. ನೀನು ಹೋಗ್ಬೇಕಾದ್ರೆ ಹೊರಗೆ ಹೋಗ್ಬೇಕಂದ್ರೆ ಹೊಟ್ಟಿಗೆ ಹಿಟ್ಟು ಹಾಕಿದ ಮೇಲೆ ಹೋಗ್ಯಾರಪ್ಪ. ನಿನ್ನ ಸಂಸಾರವನ್ನು ವಂಶವನ್ನು ಬೆಳೆಸೋದಕ್ಕಾಗಿ ಬಂದಾಳಲ್ಲ. ಶಿವ ಪಾರ್ವತಿಗೂ ಅಂದಿಲ್ಲ, ಭಕ್ತರಿಗೂ ಅಂದಿಲ್ಲ, ತನ್ನಷ್ಟು ತಾನೂ ಅಂದ್ಕೊಂಡಿಲ್ಲ. ಅವನಿಗೆ ಅಹಂ ಇಲ್ಲ, ನಾನು ನನ್ನದು ಅನ್ನೋದಿಲ್ಲ. ಅಂದಾಗ ಮಾತ್ರ ಶಿವಾಚಾರ ಒಳಗೊಡ್ತೈತಿ, ಒಳಗಾಕ್ಕದ. ಇದಕ್ಕೆ ನಂತರ ಅಭೇದ ಚಿಂತನೆ, ಅಭೇದವಾದಂಥ ಚಿಂತನೆ. ಶಿವಾಚಾರ್ಯನೇ ಪಾಲನೆ ಮಾಡೋದಂದ್ರೆ 16 ಶುದ್ಧಿಗಳನ್ನು ಮಾಡ್ಕೋಬೇಕಂತ. 16 ಶುದ್ಧಿ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ, ಭಾಳ ವಿಸ್ತಾರವಾದಂಥ ರೂಪ ಅದು. ಒಂದೇ ಒಂದು ಅದರಲ್ಲಿ ಮುಖ್ಯವಾದದ್ದು ಅಭೇದವಾದಂಥ ಚಿಂತನೆ ಮಾಡಬಾರ್ದು. ಬೇರೆ ಹೊರನಾರೇ ಏನಾರ ಮಾಡಿರಿ, ಅಟ್ಲೀಸ್ಟ್ ಮನೆಯವ್ರಿಗಾರ
ಮನ್ಯಾಗ 4 ಮಂದಿ ಮಕ್ಳು ಅದಾರ, ಅಂತಂದ್ರೆ ಇದು 4 ಮಂದಿ ಎಲ್ಲ ಮಕ್ಕಳು ಒಂದೇ ಸಾಲಿಗೆ ಕುಂದಿಸಿ ಊಟ ಕೊಡ್ಬೇಕಲ್ಲ. ನನ್ನ ಮಗನಿಗೆ ಬೇರೆ ಕೊಡ್ತೀನಿ, ಆ ಮಗನಿಗೆ ಬೇರೆ ಕೊಡ್ತೀನಿ, ಹೆಣ್ಮಕ್ಳಿಗೆ ತಂಗದು ಉಣಿಸ್ತೀನಿ, ಗಂಡು ಮಕ್ಳು ಬಿಸಿದು ಉಣಿಸ್ತೀನಿ. ಯಾವ್ದು ಉಂಡದ್ರಿ ಉಂಡ್ರೇನ್ರಿ? ಎಲ್ಲ ಒಂದೇ ಅಲ್ಲ. ತಂಗದು ಉಂಡ್ರೇನು, ಬಿಸಿದು ಉಂಡ್ರೇನು, ಎಲ್ಲ ಒಂದೇ ಅಲ್ಲ. ನಾವೇ ಮನೆಯಲ್ಲಿರುವವರೇ ಈ ರೀತಿ ಭೇದ ಮಾಡ್ತೀವಿ. ಅದಕ್ಕೇನಂತಾರವ ಪರಮಾತ್ಮ ಶಿವಾಚಾರದಲ್ಲಿ ಅಭೇದ ಚಿಂತನೆಯನ್ನು ಮಾಡಬಾರದು, ಭೇದವನ್ನು ಮಾಡಬಾರದು, ಅಭೇದವಾಗಿ ಇರಬೇಕು. ಜೀವನದ ಹಾದಿ ಒಳಗಡೆ ಭಾಳ ಸೂಕ್ಷ್ಮ ಐತಿದು, ಭಾಳ ಸೂಕ್ಷ್ಮ ಬದುಕೈತಿ. ಜಪ ತಪ ನೇಮ ಉಪದೇಶ ಇವೆಲ್ಲವೂ ಕೂಡ ಭಾಳ ಬೇಕು. ಮಂತ್ರ ಶಿವನಾಮವೇ ಆಗಬೇಕು, ತಂತ್ರವು ಕೂಡ ಸಂಗಮದೇವ ಆಗ್ಬೇಕಂತಾರೆ ಬಸವಣ್ಣವ್ರು. ಬಂದೀವಲ್ಲ, ಬಂದಂಥ ಹಾದಿಯಲ್ಲಿ ನಡೆಯುವಂಥ ಮೆಟ್ಟಿಲಿನಲ್ಲಿ ಸೋಪಾನ ಅಂತ ಅದಕ್ಕೆ ಹೆಸರಿಟ್ಟಿವಿ. ಹಾದಿಯಲ್ಲಿ ನಾವುಗಳು ಏನಪ್ಪ ಅಂದ್ರೆ ಭಾಳ ನಿರ್ಮಲವಾಗಿ ಪೂಜೆ ಮಾಡಬೇಕು. ಬೇಕು ಬೇಡೆಂಬೆರಡು ಭಾವ ಬೀಜಗಳನ್ನು ಹುರಿದು ಏನು ಸಾಕಾಗುತ್ತೆ ಹೇಳಿ. ಪೂರಾ ಮುಗಿದಾಗ್ಬಿಟ್ಟೈತಿ, 80 ವಯಸ್ಸಾಗ್ಯವು, 90 ವಯಸ್ಸಾಗ್ಯವು, ಅವಾಗೂ ಬಡ್ದಾಡ್ತೈತಿ ಸಂಸಾರ ಮಾಡ್ಬೇಕಂತ ಜೀವ. ಮನೆಯಾಗಿದ್ದವರು ಹಾಳು ಮಾಡಕತ್ತೀರಿ ಅಂತ ಹೇಳ್ತೈತಿ. ಹಾಳು ಮಾಡಕತ್ತೀರಿ ನೋಡಿ, ಹಾಳು ಮಾಡಕತ್ತೀರಿ ನೋಡಿ. ಅವಾಗ ಏನಂತಾರವರು ಶರಣರು, ಸರ್ಪಭೂಷಣ ಶಿವಗಳು, ಬಾಲಿಲ್ ಮಾನ್ ಶಿವಗಳು, ಬೇಕು ಬೇಡೆಂಬೆರಡು ಭಾವ ಬೀಜಗಳನ್ನು ಹುರಿತು. ಈ ಭಾವದಾಗ ಬಂದೀವಲ್ಲ, ಭಾವ ಅಂದರೆ ಸಂಸಾರದ ಬಂದೀವಲ್ಲ, ಬಂದಂಥ ಸಂದರ್ಭದಲ್ಲಿ ಮಾಡ್ಬೇಕು ಸಂಸಾರ, ಭಾಳ ಸಸಾರವಾಗಬೇಕು, ಭಾಳ ಚೆನ್ನಾಗಿರ್ಬೇಕು, ಸಸಾರ ಆಗ್ಬೇಕು. ಆ ದೃಷ್ಟಿಯಿಂದ ನಾವುಗಳು ಏನಪ್ಪ ಅಂದ್ರೆ ನಮ್ಮ ಹಾದಿಯಲ್ಲಿ ಎಷ್ಟು ವರ್ಷ ಮೇಳಕ್ಕೆ ಮಾಡ್ಬೇಕಪ್ಪ? ಗೌರ್ಮೆಂಟ್ನಾರು ಏನು ಮಾಡ್ರ, ಒಂದು 25 ವರ್ಷ ನೀ ಸಾಲಿ ಕಲಿ, ಕಲ್ತ ಮೇಲೆ ನೌಕರಿ ಕೊಡ್ತೀವಿ ಅಂತ ಸರ್ಕಾರದ ಹೇಳ. ಎಷ್ಟು ವರ್ಷ ಇಟ್ಕೊತಾರೆ? 58 ವರ್ಷ, 60 ವರ್ಷ, ಭಾಳ ಅಂದ್ರೆ 65 ವರ್ಷ ಇಟ್ಕೊತಾರೆ. ಆಮೇಲೆ ಏನು ಮಾಡ್ತಾರೆ? ನಿವೃತ್ತಿ ಕೊಡ್ತಾರಿಲ್ಲ. ಯಾಕೆ ನಿವೃತ್ತಿ ಕೊಡ್ತಾರೆ ಅವರು? ಅವ್ರ ಮರ ಹಾಕತ್ತಲ್ರಿ, ಅದು ಕೊಡ್ತಾರೆ. ಮತ್ತು ಅವ್ರ ಮರ ಮೇಲೆ ಬಂದ ಮೇಲೆರ ಶಿವ ಅಂತಂದು ಇದ್ದು 20 ವರ್ಷ ದಿವಸ ಹೋಗ್ಬಿಟ್ರೆ ಚಲೋ. ಅವಾಗೂ ಟೊಂಕಕ್ಕೆ ಚಾವಿ ಕಟ್ಕೊಂಡು ನಾ ಬಂದು ಅಲಮಾರಿ ತೆಗೆದ ಮೇಲೆ ನೀವು ಬಂಗಾರ ಬೆಳ್ಳಿ ಹಾಕ್ಕೋಬೇಕಂದು ಎನಿಸೆನ್ಸ್ ಇಟ್ಕೊಂತ ಎಷ್ಟು ದಿನ ಅಂತ ಇಟ್ಕೊಳ್ಳೋರು. ಅದಲ್ಲ. ಅದಕ್ಕಾಗಿ ಶಿವಾಚಾರದ ಹಾದಿಯಲ್ಲಿ ಹೇಳುವಂಥ ಮಾತಂದ್ರೆ 16 ಶುದ್ಧಿಗಳನ್ನು ಪಾಲನೆ ಮಾಡಬೇಕು. ಜಗತ್ತೆಲ್ಲವೂ ಶಿವಮಯ ಆಗಿದೆ ಅಂತ ತಿಳ್ಕೊಬೇಕು. ಎಲ್ಲೆಲ್ಲಿ ಏನೆಲ್ಲ ನೋಡ್ತೀನಿ ಅದೆಲ್ಲವೂ ಕೂಡ ಶಿವಮಯ ಅಂತ ತಿಳ್ಕೊಬೇಕು. ಭಾಳ ಒಂದು ಮಹತ್ವಪೂರ್ಣವಾದಂಥ ಒಂದು 2 ಶಬ್ದ. ಅದಕ್ಕೆ ಕಠಿಣ ಅನಿಸಿದ್ರು ಕೂಡ ಹೇಳಬೇಕಂತ ಅನ್ಸತಿ ಹೇಳ್ತೀನಿ. ತುರೀಯ ವ್ಯವಸ್ಥೆ ಒಂದು, ತುರ್ಯಾತೀತ ವ್ಯವಸ್ಥೆ ಒಂದು. ನನಗೆ ಗೊತ್ತಿದ್ದಂಗೆ ನಿಮಗೆ ತಿಳುವಳಿಕೆ ಬರಲಿ ಅನ್ನೋ ಸಂಬಂಧ ಹೇಳ್ತೀನಿ. ಯಾರೋ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬಾರ್ದು. ತುರೀಯ ವ್ಯವಸ್ಥೆ ಅಂದ್ರೆ ನನಗಿದು ಬೇಕು ಇದು ಬೇಡ ಅಂತ, ಅದು ನಿಮ್ಮ ಹತ್ರ ಅಲ್ಲ, ಸ್ವಾಮಿಗಳ ಬಲ್ಲಿನೇ ಐತಿ. ಏನು ರುಚಿ ರೀ ಅಪ್ಪರ ನಿಮ್ಗೆ ಊಟಕ್ಕೆ ಅಂತ ಕೇಳ್ತೀನಿ ಬಂದು ನಂಬಲ್ಲಿ. ನಾವು ಹೇಳ್ತೀವಿ ರೊಟ್ಟಿ, ಮೊಸರು, ಶೇಂಗಾ ಹಿಂಡಿ, ಖಾರಬೇಳೆ, ಅನ್ನ ಸಾಂಬಾರು. ಇದು ತುರಿಯ ವ್ಯವಸ್ಥೆ. ನಿಮ್ದು ಅಷ್ಟು ಹೇಳಕತ್ತಿಲ್ಲ, ನಮ್ಮದು ಸೇರಿಸಿ ಹೇಳಕತ್ತೀನಿ. ಮತ್ತೆ ಇದು ಎಲ್ಲರೂ ಯಾರ್ಯಾರು ಸ್ವಾಮಿಗಳು ಭೇಟಿಯಾರ ಎಲ್ಲರೂ ಹೇಳ್ತಾರೆ. ಮತ್ತು ಇದು ನನಗೆ ಈಗ ಕಂಡಿದ್ದು ಹೇಳ್ತೇನೆ. ಹಾಂ, ಜ್ವಾಳದ ಕಳಬು ಇವು ಇಷ್ಟ ಅಂತೈತಿ. ಸ್ವಾಮಿಗಳು ಹಿಂಗೈತೆ ಅಂದಮೇಲೆ ಮತ್ತು ಸಂಸಾರಕ್ಕೆ ನಿಮ್ಗೆ ಹೆಂಗಿರ್ಲಿಕ್ಕಿಲ್ಲ. ಹಾಂ, ಆಕಳ ಹಾಲ ಬೇಕು ನನಗೆ ಅಂತ ಹೇಳ್ತೀನಿ. ತುರ್ಯಾತೀತ ವ್ಯವಸ್ಥೆ ಅಂದ್ರೆ ಯಾರು ಕೊಡ್ತಿರೋದು? ನಿನ್ನೆ ಒಬ್ರದ್ದು ಜನ್ಮದಿನೋತ್ಸವ ಮಾಡ್ರಿ, ಆಕಸ್ಮಿಕವಾಗಿ ನೆನಪಿಗೆ ಬಂದೈತಿ ಹೇಳ್ತೇನೆ. ಈ ನೀರ್ಗುಡಿ ಮಲ್ಯಾಮತ್ತನ 59ನೇ ವರ್ಷದ ಹುಟ್ಟಹಬ್ಬ ಮಾಡಿ. ಯಾಕೆ ನೈಜವಾದಂಥ ಘಟನೆ ಹೇಳ್ಬೇಕಲ್ಲ. ಅವ್ರದ್ದೊಂದು 5-6 ವರ್ಷದಿಂದ, ಒಂದು 8 ವರ್ಷದಿಂದ ಅನ್ಕೋರಿ, ನಮ್ಮ ಗುಡಿ ಒಳಗೆ ಒಂದು ಕಾರ್ಯಕ್ರಮ ಇಟ್ಟಿದ್ರು. ಅವ್ರದ್ದು ಮೆರವಣಿಗೆ ನಡೀತು. ಸಂಜೆ ಮುಂದೆ ಗುಡಿಗೆ ಬಂದರು. ಬಂದ ಮೇಲೆ ಉಣ್ರಿ ಅಂತೆಲ್ಲ ಅಂದರು. ಒಲ್ಲ ಅಂದ. ಕಡೆ ಕಾಲಕ್ಕೆ ನಾವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ. ಆಯ್ತಪ್ಪ ಉಣ್ತೀನಿ, ನೀನೇ ನೀಡ್ಬೇಕಂತ. ನಾನು ನೀಡಾಕಿದ್ರಿ, ನಾನೇ ಕುಂತಿದ್ದೆ. ಪುಂಡಿ ಪಲ್ಯ,
ನುಚ್ಚಿಟ್ಟಿದ್ದು ಪುಂಡಿ ಪಲ್ಯ, ರೊಟ್ಟಿ, ಅನ್ನ, ಸಾರು ಎಲ್ಲ ಇಟ್ಟಿದ್ದು. ನೀಡ್ರಿ ಅಂದರು. ನೀಡಿದೆ, ಪುಂಡಿ ಪಲ್ಯ ನೀಡಿದೆ, ರೊಟ್ಟಿ ನೀಡಿದೆ. ಆಯ್ತು ಅಂತಂದ್ರು. ಇಲ್ರಿ ಅನ್ನ ಸಾರು ಐತಿ, ಅದನ್ನು ನೀಡೋದು. ಎಲ್ಲ ಒಮ್ಮೆ ಕಲ್ಸ್ಕೊಂಡು ಎಲ್ಲ ಒಣ್ಣಾಕತ್ತ. ಏನ್ರಿ ಭೇದ ಭಾವ ಆಯ್ತನವ್ರಿ? ಸುಡು ಹಾಲೇ ಮೊಸರು ಹಾಕೊಂಡು ಉಣ್ಬಾರ್ದು ಅಂತ ಗೊತ್ತದ, ತುಪ್ಪದ ಮೊಸರು ಕಲಿಸ್ಬಾರ್ದು ಅಂತ ಗೊತ್ತದ, ಹೌದನಲ್ಲ? ಎಲ್ಲ ಮೊಸರು, ಹಿಂಡಿ, ರೊಟ್ಟಿ, ನುಚ್ಚಿಟ್ಟು ಪುಂಡಿ ಪಲ್ಯ ಎಲ್ಲ ಓಸು ಒಮ್ಮೆ ಕರೆಸ್ಕೊಂಡು ಊಟ ಮಾಡ್ದಂದ್ರೆ ನಾನು ಬಡ 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 ಉಂಡ್ಬಿಟ್ಟ. ಒಂದು 5-6 ತುತ್ತಿನ ಕಲಾಸೆ. ನಾನು ಸಾವಕಾಸರ ಉಂಡ್ರಿ ಏನು ಏನು ಆಯ್ತು, ನಮ್ದು ಇಷ್ಟ ಊಟ ಏನಿಲ್ಲ. ಇದಕ್ಕೇನಂತಂದ್ರೆ ತುರ್ಯಾತೀತ ವ್ಯವಸ್ಥೆ. ಅನ್ನದಲ್ಲೇ ಭೇದ ಭಾವ ಮಾಡಿಲ್ಲ ಅವರು. ಮನುಷ್ಯರ ಬೆಲೆ ಯಾಕೆ ಭೇದ ಭಾವ ಮಾಡ್ತಾನೆ? ರೋಡ್ನಿಗೆ ಎಲ್ಲಾರು ಕುಂದಿರ್ತಾನ, ಎಲ್ಲಾರ ಇದ್ದದ್ದು ಹಾಸ್ಕೊಂತಾನ, ಮಕ್ಕೊಂತಾನ. ಇದಕ್ಕೆ ತುರ್ಯಾತೀತ ವ್ಯವಸ್ಥೆ ಅಂತಾರ. ಅವ್ರಿಗೆ ಇಂಥದ್ದೇ ಮಠ, ಇಂಥದ್ದೇ ಗದ್ಗಿ, ಇಂಥದ ಪೀಠ, ಇಂಥ ಬಟ್ಟೆ ಹಿಂಗೆ ಉಡ್ಬೇಕಂತ ಏನು ನೇಮ್ ಇರೋಂಗಿಲ್ಲ. ಅವ್ರದ್ದು ನೇಮ್ ಇರೋಂಗಿಲ್ಲ. ತುರ್ಯಾತೀತ ವ್ಯವಸ್ಥೆ ಅಂತಾರೆ. ಹಾನಗಲ್ ಕುಮಾರಸ್ವಾಮಿಗಳಿಗೆ ತಮ್ಮ ಸಣ್ಣ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಒಂದು ಡೌಟ್ ಬಂದಿರ್ತೈತೆ. ಅವ್ರು ನಮಗೂ ನಿಮಗೆ ಬರ್ತಾವೆ, ಹಂಗೆ ಅವ್ರಿಗೆ ಡೌಟ್ ಬಂದೈತಿ. ಅವ್ರಿಗಿನ್ನ ಮಟ್ಟಕ್ಕಾಗಿರೋದಿಲ್ಲ. ಅವರು ಸಿದ್ಧಾರೂಢ ಮಠದಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ, ಅಧ್ಯಯನ ಮಾಡ್ತಿರ್ತಾರೆ. ಬರೀ ಅಲ್ಲಿ ಹೆಂಗಿರ್ತೈತೆ ಸಿದ್ಧಾರೂಢ ಮಠದಾಗ ಇವತ್ತಿಗೂ ಕೂಡ ಬರೀ ಪಾಠ ಹೇಳ್ತಾರೆ, ಪ್ರವಚನ ಕಲಿಸ್ತಾರೆ, ಅಧ್ಯಯನ ಕಲಿಸ್ತಾರೆ. ಜ್ಞಾನವೇ ಭಾಳ ಪ್ರಾಮುಖ್ಯವಾಗಿ ಅವ್ರ ಉದ್ದೇಶ. ಜ್ಞಾನ ಬಿಟ್ಟರೆ ಏನಿಲ್ಲ. ನಮ್ಮ ಸಿದ್ಧಾಂತ ಹೆಂಗೈತಿ? ವೀರಶೈವ ಪರಂಪರೆ ಸಿದ್ಧಾಂತ ಜ್ಞಾನ ಮತ್ತು ಕ್ರಿಯೆ. ಲಿಂಗಕ್ಕೆ ಪೂಜೆ ಮಾಡ್ಬೇಕಂದ್ರೆ ಮೊದಲಿಗೆ ವಿಭೂತಿ ಹಚ್ಕೋಬೇಕು, ಗದ್ದಿ ಹಾಕ್ಕೊಂಡಿರ್ಬೇಕು, ಎದುರಿಗೆ ಒಂದು ತಾಟ್ ಇರಬೇಕು, ಒಂದು ತಿಂಗಳ ನೀರು ಇರಬೇಕು, ತೀರ್ಥ ಮಾಡ್ಕೊಳಕ್ಕೆ ಒಂದು ಬಟ್ಲೆ ಇರಬೇಕು, ವಿಭೂತಿ ಇರಬೇಕು. ತೊಗೊಂಡು ವಿಭೂತಿ ಹನಿಗೆ ಹಚ್ಕೊತೀವಿ, ಮೈ ತುಂಬ ಹಚ್ಕೊತೀವಿ. ಆಮೇಲೆ ಲಿಂಗ ತೆಗಿತೀವಿ, ಲಿಂಗಕ್ಕೆ ನೀರು ಎರಿತೀವಿ, ಒರೆಸ್ಕೊತೀವಿ, ಮತ್ತು ವಿಭೂತಿ ಹಚ್ತೀವಿ, ಹೂವು ಪತ್ರೆ ಏರಿಸ್ತೀವಿ, ಊದುಬತ್ತಿ ಬೆಳಿತೀವಿ. ಇದು ಏನು ಗೊತ್ತಾಗುತ್ತಲ್ಲ ಅದಕ್ಕೆ ಜ್ಞಾನ ಅಂತ, ಅದನ್ನು ಮಾಡೋದಕ್ಕೆ ಕ್ರಿಯೆ ಅಂತ. ಇದು ಎರಡನ್ನೂ ಒಳ್ಳಂಥದ್ದು ವೀರಶೈವ ಪರಂಪರೆ. ಅವ್ರಿಗೆ ಅಂತಾರ ಬರೀ ಲಿಂಗ ಹಿಂಗೈತೆ ಅಂತ ಹೇಳಕತ್ತಾರ, ಮಾಡೇ ತೋರಿಸಲಾಗ್ಯಾರಲ್ಲ ಇವರು ಅಂತ ಅವ್ರಿಗೆ ಡೌಟ್ ಬಂದಂತ. ಮಾಡೇ ತೋರಿಸಲಾಗ್ಯಾರಲ್ಲ. ಅಲ್ಲಿ ಒಂದು ಹುಬ್ಬಳ್ಳಿ ಒಳಗೆ ಒಂದು 2 ಎತ್ತಿನ ಮಠ ಅಂತದ, ಚನ್ನವೀರ ಮಹಾಸ್ವಾಮಿಗಳಂತಾಗ. ಅವರು ಹತ್ರ ಹೋಗಿ ಕೇಳ್ತಾರೆ, ಇಲ್ರಿ ಸಿದ್ಧಾರೂಢ ಮಠದಾಗದೀನಿ ನಾನು, ನನಗೆ ಹಾಲಯ್ಯ ಅಂತ ಹೆಸರೈತಿ, ಆದ್ರೆ ನನಗೆ ಡೌಟ್ ಐತಿ, ಲಿಂಗಗೆ ಹಿಂಗೆ ಪೂಜೆ ಮಾಡಬೇಕು, ದೇವ್ರಿಗೆ ಹಿಂಗೆ ಪೂಜೆ ಮಾಡ್ಬೇಕಂತ ಬರೀ ಹೇಳ್ತಾರ, ತೋರ್ಸಲಾಗ್ಯಾರ. ಮತ್ತು ನಮ್ಮ ಪರಂಪರೆ ಒಳಗೆ ಜ್ಞಾನ ಮತ್ತು ಕ್ರಿಯೆ ಎರಡು ಬೇಕಲ್ಲ. ಅಕ್ಕಿ ಹಾಕ್ಬೇಕು, 2 ತೆಂಗಿನ ಇಡಬೇಕು, ಎಲ್ಲ ತೆಂಗಿನ ಪರಿ ಕಟ್ಟಬೇಕು, ಮಾವಿನ ಪರಿ ಕಟ್ಟಬೇಕು, ಎಲ್ಲ ಸುತ್ತ ಕಟ್ಟಿ ಆಮೇಲೆ ಒಂದು ಮೂರ್ತಿ ಶಿವನ ಇಡಬೇಕು, ಪಾರ್ವತಿ ಇಡಬೇಕು, ಇರ್ಲಿಂದ ಅಡ್ಕಿ ಬೆಟ್ಟ ಇಡಬೇಕು, ಅಡ್ಕಿ ಬೆಟ್ಟ ಪಂಚಾಮೃತ ಇಲ್ಲಂದ್ರೆ ನೀರಿನಲ್ಲೇ ಪೂಜೆ ಮಾಡಬೇಕು, ವರದಾ ಶಂಕರ್ ಗತಿ. ಆದ್ರೆ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತಲ್ಲ. ಈಗ ಶಾಲೆ ಒಳಗೆ ಇರ್ತೈತಿ, ಸೈನ್ಸ್ ಟೀಚಿಂಗ್ ಮಾಡ್ತಾನೆ, ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾರೆ ನಿಲ್ಲೋರು. ಹಂಗೆ ವೀರಶೈವ ಪರಂಪರೆಯಲ್ಲಿ ಜ್ಞಾನ ಮತ್ತು ಕ್ರಿಯೆ ವಿಭೂತಿ ಹಿಂಗೆ ತಯಾರು ಮಾಡ್ಬೇಕಂತ ಹೇಳ್ಬೋದು, ಮಾಡಿ ತೋರಿಸೋದಕ್ಕೆ ಪ್ರಾಕ್ಟಿಕಲ್ ಅಂತಾರೆ. ಲಿಂಗ ಪೂಜೆ ಮಾಡ್ಬೇಕಂತ ಹೇಳ್ಬೋದು, ಮಾಡಿ ತೋರಿಸೋದಕ್ಕೆ ಪ್ರಾಕ್ಟಿಕಲ್ ಅಂತಾರೆ, ಕ್ರಿಯೆ ಅಂತ. ಹಂಗೆ ಹಾನಗಲ್ ಸ್ವಾಮಿಗಳು ಹಾಲಯ್ಯ ಅಂತ ಇದ್ದಾಗ ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ಡೌಟ್ ಬಂದು ಹುಬ್ಬಳ್ಳಿಯಲ್ಲಿರುವಂಥ ಎಡತ್ತಿನ ಮಠದ ಚನ್ನವೀರ ಸ್ವಾಮಿಗಳಿಗೆ ಕೇಳ್ತಾರವ್ರು, ಏನ್ರಿ ಇದು ಹಿಂಗೆ ಬರೀ ಜ್ಞಾನ ಹೇಳ್ಕೊತ ಹೊಂಟ್ರ, ಶಾಸ್ತ್ರ ಹೇಳ್ಕೊತ ಹೊಂಟ್ರ, ನನಗೆ ಅರ್ಥ ಆಗ್ತಾಯಿಲ್ಲ, ಮತ್ತು ಹೆಂಗೆ ಮಾಡಬೇಕು? ಅದಕ್ಕೆ ಅವ್ರು ಅಂತಾರಂತ, ನಿನಗೆ ಅರ್ಥ ಆಗ್ಬೇಕಂದ್ರೆ ಒಂದು ಕೆಲಸ ಮಾಡು, ಈ ಕಂಪ್ನಿ ಹತ್ರ ಒಬ್ಬರು ಎಮ್ಮಿಗೆ 100 ಜಡಿಸಿದ್ರು ಅಂತ. ಎಮ್ಮಿಗೆ 100 ಜಡಿಸಿದ್ರು. ಕೌಪಿನ ಬಿಟ್ರೆ, ಲಂಗೋಟಿ ಬಿಟ್ರೆ ಮತ್ತೊಂದು ವಸ್ತ್ರ ಅವ್ರು ಉಟ್ಕೊಂಡಿಲ್ಲ. ಅವ್ರ ಹತ್ರ ಹೋಗು, ಅವರು ಶಾಸ್ತ್ರ ಹೇಳ್ತಾರೆ, ಜ್ಞಾನನೂ ಕೊಡ್ತಾರೆ, ಕ್ರಿಯೆಯನ್ನು ಕಲಿಸ್ತಾರೆ. ನಿಮ್ಗೆ ಗೊತ್ತಿರಲಿ, ಜಡಿಸಿದ್ರು ಕೊಳ್ಳಾಗನೇ ಲಿಂಗಿದ್ದಿಲ್ಲ, ಇನ್ನು ಕ್ರಿಯೆ ಹೆಂಗೆ ಕಲಿಸ್ಬೇಕು? ಈಗ ರೊಟ್ಟಿ ಮಾಡ್ಬೇಕಂತ ಹೇಳ್ತೀರಿ ನೀವು ತಾಯಂದ್ರು, ನೀವು ಮಾಡಿ ತೋರಿಸಿದ್ರೆ ನಿಮ್ಮ ಮಗಳು ಮಾಡೋಕೆ ಕಲಿಬೇಕಲ್ಲ. ಬರೀ ಮಾಡ್ಬೇಕಂದ್ರೆ ನೀನೇ ಮಾಡೋಕೆ ಬರಲ್ಲ, ನನಗೈತೆ
ಈ ಎಮ್ಮಿಗನೂರು ಜಡೇಶಿದ್ರು ಭಾಳ ದೊಡ್ಡ ಅಘೋರವಾದಂಥ ತಪಸ್ವಿಗಳು. ಹಾಲೈನವರು ಹುಬ್ಬಳ್ಳಿಯಿಂದ ಅಲ್ಲಿಗೆ ನಡ್ಕೊಂತ ಹೋಗ್ತಾರೆ. ಗುರುನ ಹುಡ್ಕೋದಂದ್ರೆ ಹಾಗೆ ಹುಡ್ಕೊಂತ ಹೋಗ್ತಾರೆ. ಕಂಪ್ನಿ ಬಲ್ಲಿ ಒಬ್ರಿಗೆ ಕೇಳ್ತಾರೆ, ಎಲ್ಲದರ ಎಮ್ಮಿಗನೂರು ಜಡೇಶಿದ್ರೆ ಎಲ್ಲಾರ? ಅವಾಗ ಕಂಪ್ನಿ ಭಕ್ತ ಹೇಳ್ತಾನೆ, ಅವ್ರು ಏನಪ್ಪ ಎಲ್ಲಿ ಗಿಡ ಕಾಣ್ತೈತೆ ಅಲ್ಲಿ ಮಕ್ಕೊಂತಾರ, ಅವ್ರು ಏನು ಉಣ್ಣಾರಲ್ಲ ತಿನ್ನೋರಲ್ಲ, ತಮಗೇನು ಅನ್ಸುತ್ತೆ ತಪ್ಪಲ ಪಿಪ್ಪಲ ತಿನ್ಕೊಂತಿರ್ತಾರ. ಭಾಳ ಅವ್ರಿಗೆ ಆಸೆ ಇದ್ದಿದ್ದಂದ್ರೆ ಎಲೆ ಅಡಿಕೆ ಸುಣ್ಣ ಇವು ಭಾಳ ಆಸೆ ಅದಾವು. ಅದ್ರ ಜೊತೆಗೆ ಏನರ ಭಾಳ ತಿನ್ಬೇಕಂತ ಅವ್ರಿಗೆ ಅನಿಸಿತ್ತಂದ್ರೆ ಯಾವಾಗಿರೋದು ನೋಡಿದವರೇ ಪುಣ್ಯವಂತರು, ಯಾರ್ದ್ರ ಮನೆಗೆ ಕೇಳಿದ್ರೆ ಪುಣ್ಯವಂತರು ಅವರು. ಅಂಥವ್ರು ಯಾರಪ್ಪ ಅಂತಂದ್ರೆ ಅವರು ಎಮ್ಮಿಗನೂರು ಜಡೇಶಿದ್ರು ಕನಕದ ಹಿಟ್ಟು ತಿಂತಾರೆ. ಕನಕ ಅದು ಹಿಟ್ಟು ಅದನ್ನು ತಿಂತಾರೆ, ಗೋಧಿದು. ನೋಡಪ್ಪ ಹಿಂಗದ, ಹೋಗಿ ಇಲ್ಲಿ ಹೋಗೋ ಸಿಗ್ತಾರೆ. ಆಯಿತು ಅಂತಂದು ಕಂಪ್ನಿಯಿಂದ ಮತ್ತೆ ಎಮ್ಮಿಗನೂರು ನಡ್ಕೊಂತ ಹೋಗ್ತಾರೆ. ಎಷ್ಟು ತ್ರಿಕಾಲ ಜ್ಞಾನಿಗಳಿದ್ರು ಎಮ್ಮಿಗನೂರು ಜಡೇಶಿದ್ರು ಅಂದ್ರೆ, ತುರ್ಯಾತೀತ ವ್ಯವಸ್ಥೆಯಲ್ಲಿ ಇದ್ರು ಅಂತಂದ್ರೆ ಅವ್ರು ಹೇಳ್ತಾರಂತ, ಒಂದು ಗಿಡದ ಬಳಿ ಕುಂತಿರ್ತಾರಂತ, ನೋಡಪ್ಪ ಇದನ್ನು ಅಂಗಳ ಸ್ವಚ್ಛ ಕಸಾಣ್ರಿ, ಅಲ್ಲೇ ಏನರ ಹಾಸ್ರಿ ಅಂದ್ಕೊಂಡು ಅವರು ಸೇವಕರಂತ ಯಾಕೆ ಹಾಸಂತಾನ, ಒಂದಿನ ಹಾಸ್ಕೊಂಡು ತಾನೇ ಮಕ್ಕೊಂಡಿಲ್ಲ, ಇವತ್ತು ನಮಗೆ ಹೇಳ್ತಾನಲ್ಲ. ಆತಂದು ಸೇವಕರು ಇಬ್ಬರು ಮೂವರು ಇರ್ತಾರೆ, ಅವರೆಲ್ಲ ಸ್ವಚ್ಛ ಮಾಡಿ ಒಂದು ಇದ್ದಂಥ ತಟ್ಟಿನ ಹಾಕಿ ನಿಂದಿರ್ತಾರೆ. ಒಂದು ಅರ್ಧ ಗಂಟೆ ಆಗಿರ್ತೈತಿ. ಬರ್ತಾರೆ, ಬಂದು ನಮಸ್ಕಾರ ಮಾಡ್ತಾರೆ, ಕುಂದಿರ್ತಾರೆ. ಕುಂದ ತಕ್ಷಣ ನೋಡ್ತಾರೆ ಎಮ್ಮಿಗನೂರು ಜಡೇಶಿದ್ರಿ. ಎಡೆತ್ತಿನ ಮಠದ ಸ್ವಾಮಿಗಳು ಕಳಿಸ್ಯಾರ ಅವ್ರಿಗೆ. ಸ್ವತಃ ಅವರೇ ಲಿಂಗ ಪೂಜೆ ಮಾಡ್ಕೊಳಂಗಿಲ್ಲ. ಆದರೆ ಕೂಡ ತುರ್ಯಾತೀತ ವ್ಯವಸ್ಥೆಯಲ್ಲಿ ಇದ್ದವರು ಅವ್ರು ಎಲ್ಲೇ ಒಬ್ಬರಿಗೆ ಯಾರಿಗೂ ಭೇಟಿಯಾಗಿ ಎಲ್ಲಿ ಅದಾರ ಅಂತ ಕೇಳಿದ ತಕ್ಷಣ ಆಗಿಂದ ಆಗಲೇ ಗುರ್ತಿಡ್ತಾರೆ, ಎಲ್ಲಿಂದ ಹೊಂಟ ನೀವು ಅಂತ. ಹಿಡಿದು ಏನು ಮಾಡ್ಯಾರಂದ್ರೆ, ಆ ಸೇವಕನ ಕೊಳ್ಳಾಗ ಹಿಂಗೆ ಟಾವೆಲ್ ಇತ್ತಲ್ಲ, ಈ ಟಾವೆಲನ್ನು ಬಿಚ್ಚಿ ಕೊಳ್ಳಿ ಕಟ್ಕೊಂಡ್ರು. ಅವರು ಲಿಂಗ ಹಂಗೆ ಕಟ್ಕೊತಿದ್ರು, ಕೊಳ್ಳಿಗೆ ಕಟ್ಕೊಂಡ್ರ. ಅವ್ರು ಬಂದರು, ಕೂಡಪ್ಪ ಅಂದರು. ಕುಂತ ಅವ್ರಿಗೆಲ್ಲ ಹೇಳಿ ಕಳಿಸಿದ್ರಲ್ಲಿ, ಅವರು ತುರ್ಯಾತೀತ ವ್ಯವಸ್ಥೆಯಲ್ಲಿ ಇದಾರ, ನೀ ಏನು ಕೊಟ್ಟರು ತಿಂತಾರ, ನೀ ಸುಮ್ಮನೆ ಕೈ ಕೊಟ್ರು ಆಯಿತು ತೊಗೊಂಡೆ ಅಂತಾರ, ಖಾಲಿ ಕೈಯೇ ಬರೀ ಕೈ ಮುಟ್ರು ನೀನು ಕೊಟ್ಟೆ ಅಂತ ತಿಳ್ಕೊತಾರ, ಅಂಥ ವ್ಯವಸ್ಥೆಯಲ್ಲಿ ಅದಾರ. ಆಯಿತು ಸರಿ. ಅವ್ರಿಗೆ ಗೊತ್ತಿತ್ತಲ್ಲ ಎಲೆ ಅಡಿಕೆ ಸುಣ್ಣ ಕನಕದ ಹಿಟ್ಟ ಕಂಪ್ಲ್ಯಾಗ ಗೊತ್ತಾಗಿತ್ತು. ತೊಗೊಂಡೋಗಿದ್ರು. ತೊಗೊಂಡೋಗ್ಯಾರ. ಅವ್ರು ಎಲೆ ಕೇಳಿದ್ರು, ಮತ್ತು ಎಲೆ ತಂದೆಯಲ್ಲಪ್ಪ ಕೊಡು ಅಂತಂದು. ನೀ ಯಾವ ಊರಿಂದ ಬಂದಿದ್ದಿ, ಅದಕ್ಕೆ ಬಂದು ಏನೂ ಕೇಳಿಲ್ಲ ಅವರು. ಅಷ್ಟು ದೂರಿಂದ ಯಾಕೆ ಬಂದಿ ಅಂತಲೂ ಕೇಳಿಲ್ಲ. ಮತ್ತೇನ ತಂದೆಯಲ್ಲಪ್ಪ ಕೊಡು ನೀನು ಅಂತ. ಆಯ್ತು ರೀ ಅಂದ. ಹಾಲಯ್ಯ ಅಡಿಕೆ ಕೊಡ್ತಾನೆ. ಅವ್ರು ಏನು ಕೇಳ್ತಾರ, ಎಲೆ ಕೊಡಪ್ಪ ಅಂತ ಕೇಳ್ತಾರೆ. ಎಲೆ ಕೊಡ ಅಂದ್ಕೊಂಡು ಅಡಿಕೆ ಕೊಡ್ತಾರೆ. ಅಡಿಕೆ ಬಾಯಿ ಹಾಕ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾರೆ. ನಾ ಎಲೆ ಕೇಳೀನಿ, ಎಲೆ ಕೊಡಪ್ಪ ಅಡಿಕೆ ಹಾಕಿ ಕೊಟ್ಟೆ ಅಂತ ಅನ್ಲಿಲ್ಲ. ಆಮೇಲೆ ನಂತರ ಅಡಿಕೆ ಕೊಡಂತಾರೆ, ಸುಣ್ಣ ಕೊಡ್ತಾರೆ. ಸುಣ್ಣ ಅಂದ್ರೆ ಕ್ಯಾಲ್ಸಿಯಮ್. ಅದು ಬರೀ ನಾಲ್ಗೆ ಮೇಲೆ ಹತ್ತಂದ್ರೆ ನಾಲ್ಗೆಲ್ಲ ಸುಟ್ಟೋಕ್ಕದ. ಅಡಿಕೆ ಶಿಸ್ತ ದುಂಡಕ್ಕೆ ಮಾಡಿ ಸುಣ್ಣ ಕೊಡ್ತಾರೆ. ಅಡಿಕೆ ಕೇಳ್ಯಾರವ್ರು. ಅಡಿಕೆ ಅಂತೂ ಎಲೆ ಬದ್ಲಿ ಕೊಟ್ಬಿಟ್ರೆ ಸುಣ್ಣ ಕೊಡ್ತಾರೆ. ಸುಣ್ಣ ತಿಂತಾರೆ. ಸುಣ್ಣ ಕೊಡಪ್ಪ ಅಂದಾಗ ಎಲೆ ಕೊಡ್ತಾರೆ. ಅವರು ತುರ್ಯಾತೀತ ವ್ಯವಸ್ಥೆಯಲ್ಲಿ ಅದಾರೋ ಏನು ನಾಟಕ ಮಾಡ್ತಾರೋ ಡಂಗ್ತನ ಮಾಡ್ತಾರೋ ಅಂತ ನೋಡಕ್ಕೆ ಬಂದಾರ. ನಾ ಇದನ್ನು ನೋಡಕ್ಕೆ ಬಂದೀನಿ ಅಂತಂದು ಹೇಳಿಲ್ಲ. ಅವರು ಅವನಿಗೆ ಕೇಳಿಲ್ಲ, ಯಾವ ಊರಿಲಿದ್ದ ಬಂದು ಯಾರು ಕಳಿಸ್ಕೊಟ್ರೆ ಏನೂ ಕೇಳಿಲ್ಲ. ತಿಂದರು. ಕೊನೆಗೆ ಕನಕದ ಹಿಟ್ಟಿನ ಬದಲಿಗೆ ಅವ್ರು ಏನು ತಂದಿದ್ರು ಅವತ್ತಿನ ದಿವಸ ಅಂದ್ರೆ ಬೆಣ್ಣೆ ತಂದಿದ್ರು. ಬೆಣ್ಣೆ ಹಿಟ್ಟು ಕೊಡಪ್ಪ ಅಂತದ. ಹಿಟ್ಟು ತಿಂದು ಎಲೆ ಅಡಿಕೆ ತಿಂತಾರೋ, ಎಲೆ ಅಡಿಕೆ ತಿಂದು ಹಿಟ್ಟು ತಿಂತಾರೋ. ಎಲೆ ತಿಂದಾರ, ಅಡಿಕೆ ತಿಂದಾರ, ಸುಣ್ಣ ತಿಂದಾರ. ಎಲೆ ಕೇಳಿದಾಗ ಅಡಿಕೆ ಕೊಟ್ಟ, ಅಡಿಕೆ ಕೇಳಿದಾಗ ಸುಣ್ಣ ಕೊಟ್ಟ, ಸುಣ್ಣ ಕೇಳಿದಾಗ ಎಲೆ ಕೊಟ್ಟಣ ಹಾಲಯ್ಯ ಶಿವಗಿ. ಆವಾಗ ಕೊನೆಯದಾಗಿ ಹಿಟ್ಟು ಕೊಡಂದ ಬೆಣ್ಣೆ ಕೊಡ್ತಾರೆ ಅವರು.
ಬೆಣ್ಣೆ ಹೆಂಗಪ್ಪ ಬ್ಯಾಗ್ ಇಟ್ಕೊಂಡು ಕರಗಿ ಹೋಗ್ಬಿಡ್ತೈತಿ. ತೊಗೊಂಡು ಬ್ಯಾಗ್ ಇಟ್ಕೊತಾರ. ಒಂದು ಉಂಡೆ ಮಾಡಿಕೊಟ್ಟಾನ, ಒಂದು ಉಂಡೆ ಪೂರ ಇಟ್ಕೊತಾನ. ಇಟ್ಕೊಂಡ ತಕ್ಷಣ ಅವರು ಹಾಲೈನವ್ರು ಅಂತಾರೆ, ನಮಸ್ಕಾರ ಮಾಡಿ, ಬದುಕು ಧನ್ಯ ಆತಪ್ಪ ನಂದು. ನಾ ಏನೋ ಕಾಣಕ್ಕೆ ಬಂದಿದ್ದೆ, ಏನೋ ನೋಡಕ್ಕೆ ಬಂದಿದ್ದೆ, ನಿನ್ಗೆ ಯಾರು ಕಳ್ಸ್ಯಾರ ಅಂತನೂ ಗೊತ್ತೈತಿ, ಎದಕ್ಕೆ ಬಂದೆ ಅಂತ ಗೊತ್ತೈತಿ. ನನ್ನ ಹತ್ರ ಏನು ಲಿಂಗ ಅಂತ ಇಲ್ಲ. ಸುಮ್ಮನೆ ನೀ ನೋಡ್ತಿ ಅಂತಂದು ಬಟ್ಟೆ ಕಟ್ಟೋಣ ಅಷ್ಟ. ಲಿಂಗ ಅಂಕರ್ ಇಲ್ಲ ಬಿಚ್ಚಿ ತೋರಿಸ್ತಾರ. ಲಿಂಗ ಇದ್ದಾರೆ ಬೇಕಾಗೈತಿ ನಿನಗೆ, ಅದಕ್ಕೆ ಬಂದೀನಿ. ಪರೀಕ್ಷೆ ಮಾಡಕ್ಕೆ ಬಂದೆ ನೀನು. ಇಲ್ರಿ ಹಂಗೆಂಗ ನೋಡಪ್ಪ, ಜಗತ್ತಿನಲ್ಲಿ ಇರುವಂಥ ಪ್ರತಿಯೊಂದು ವಸ್ತುನು ಶಿವ 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 ಅನ್ಕೊಂತ ಹೋದ್ವಿ ಅಂದ್ರೆ ಎಲ್ಲ ವಸ್ತುಗಳು ಶಿವನೇ. ನೀ ಏನು ಕೊಟ್ಟರು ಅದು ಪ್ರಸಾದನೇ. ನಾನು ಅದರೊಳಗೆ ಭೇದ ಮಾಡೋಕ್ಕೆ ಹೋಗಿಲ್ಲ, ಅಭೇದವಾಗಿದ್ದೀನಿ. ನಿನಗೆ ಜ್ಞಾನ ಮತ್ತು ಕ್ರಿಯೆ ಆಡಬೇಕಾಗಲ್ಲ. ಅದಕ್ಕೆ ನಮ್ಮದು ತುರ್ಯಾತೀತ ವ್ಯವಸ್ಥೆ ಐತಿ. ನಮಗಿಂತ ಭಾಳ ಶ್ರೇಷ್ಠವಾದಂಥವ್ರು ಅದರ ಬಸವಲಿಂಗ ಸ್ವಾಮಿಗಳಂತಂದು ಅವ್ರ ಹತ್ರ ಹೋಗು, ವಾಪಸ್ ಕಳಿಸ್ತಾರವ್ರು. ಯಾವಾಗ ಆ ಬುದ್ಧಿ ಬರ್ತೈತಂದ್ರೆ ವಸ್ತುವಿನ ಮೇಲಿನ ಮೋಹ ಹೋಗ್ಬೇಕು, ವ್ಯಾಮೋಹ ಹೋಗ್ಬೇಕು. ಯಾರು ಹೋಗತಿ? ನಮ್ಮ ಮೊದಲಿಗೆ ಶುರು ಮಾಡೀನಿ, ತುರ್ಯಾ ವ್ಯವಸ್ಥೆ ಒಳಗೂ ಇಲ್ಲ ನಾವು ಅಂತಂದು. ನಾಳೆ ಬರ್ತೀರಿ ಸಿದ್ದನಗೌಡ್ರ, ಚಲೋ ಕುರ್ಚಿ ಹಾಕ್ರಿ, ಜಮ್ಕನ್ ಹಾಕ್ರಿ, ಚಲೋ ಮೈಕ್ ಇಡ್ರಿ, ಇಷ್ಟು ಸಲ 10 ಸಲ ಫೋನ್ ಮಾಡ್ತೀವಿ. ಹೌದಲ್ಲ? ತುರಿಯ ವ್ಯವಸ್ಥೆಯಲ್ಲಿನೂ ಭಾಳ ಕಷ್ಟ ಇರೋದು. ಇನ್ನು ತುರ್ಯಾತೀತ ವ್ಯವಸ್ಥೆಯಲ್ಲಿನೂ ಭಾಳ ಕಷ್ಟ. ಯಾರಿಗೂ ಅಭೇದವಾಗಿ ಭೇದರ ದೃಷ್ಟಿಯಿಂದ ನೋಡಲಿಲ್ಲ, ಅಭೇದವಾಗಿ ಬದುಕಿದರು. ಎಮ್ಮಿಗೆ 100 ಜಡಿಸಿದ್ದರು. ಎಲ್ಲಿಂದ ಎಲ್ಲಿಗೆ ಹೋಗಿ ನೋಡೋ ಆನಗಲಜ್ಜ ಅವ್ರಂದ್ರಂತ ಲಿಂಗ ಅಂತ ಬೇಕೇ ಬೇಕು, ವಿಭೂತಿ ಬೇಕು, ಮಂತ್ರ ಬೇಕು, ಮೊದಲಿಗೆ ಕಲಿವತ್ತಿ ಬೇಕು. ಕಲ್ತ ಮೇಲೆ ಎಲ್ಲವನ್ನು ಸಾಧನೆ ಮಾಡಿದ ಮೇಲೆ 100 ವರ್ಷಗಂಟ್ಲೆ ಸಾಧನೆ ಮಾಡಿದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು, ಶಿವಕುಮಾರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಏನು ಬೇಕಾಗಿತ್ತು ಅವ್ರಿಗೆ? ಆದರೂ ಕಟ್ಕೊಂಡಿದ್ರು. ಯಾರ ಸಂಬಂಧ? ಭಕ್ತರ ಸಂಬಂಧ ಕಟ್ಕೊಂಡಿದ್ರು ಅವರು. ಏನ್ರಿ ಮುತ್ಯ ಲಿಂಗ ನೀವೇ ಕಟ್ಕೊಂಡಿಲ್ಲ, ನಮಗೆ ಹೇಳ್ತೀರೇನು? ಸುಮ್ಮನೆ ಇರ್ತೀರ ನೀವು? 8 ಸಾಳ ಮಂದಿ ಅಲ್ಲ. ಹೆಂಗೆ ಹುಡುಗರು ನಿಮ್ಮ ಮನೆ ನೀವು ಪ್ರಶ್ನೆ ಮಾಡ್ತಾರೆ, ನೀವು ಬಂದು ನಮಗೆ ಪ್ರಶ್ನೆ ಮಾಡ್ತೀರಿ. ನೀವೇ ಹಚ್ಕೊಳಂಗಿಲ್ಲ ಈ ಬುತ್ತಿ, ನಮ್ಗೆ ಹೇಳ್ತೀರಿ. ಅಭೇದವಾಗಿ ಬದುಕೋದು ಭಾಳ ಕಷ್ಟದ. ಅಂತ್ಯಜ ಅನ್ನೋದು ಕಷ್ಟದ, ಅಗ್ರಜ ಅನ್ನೋದು ಕಷ್ಟ. ಇವನು ಬಿಡ್ಬೇಕಲ್ಲ. ಮೂರ್ಖ ಅನ್ನೋದು ಕಷ್ಟದ, ಪಂಡಿತ ಅನ್ನೋದು ಕಷ್ಟದ. ಯಾರೇ ಇದ್ದರೂ ಕೂಡ ಕೊನೆಗೆ ಜಪನ ಮಾಡೋದು ಓಂ ನಮಃ ಶಿವಾನೇ. ಸಿ ಅಂದ್ಕೊಳ್ಳೆ ಉಸಿರು ಹೊರಗೆ ಹೋಗ್ತದ, ಓ ಅಂದ್ಕೊಳ್ಳೆ ಉಸಿರು ಒಳಗೆ ಬರ್ತೈತಿ. ಇದೇ ಪ್ರಾಣಾಯಾಮ ಮಾಡಿರಿ. ಪ್ರಾಣಾಯಾಮ ಮುಂಜಾನೆ ಹೋಗಿ ವಾಕಿಂಗ್ ಹೋಗಿ ಮಾಡ್ತೀರಿ, ಮಾಡಿ. ನಾ ಬೇಡ ಅನ್ನಕತ್ತಿಲ್ಲ. ಆದ್ರೆ ಸುಮ್ಮನೆ ಅಡುಗೆ ಮಾಡ್ಕೊತ ದೇವ್ರ ಕೋಲಾಗಿದ್ದ ನಡೆದಾಡ್ಕೊತ ಶಿವ 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 ಅನ್ಕೊಂತಿದ್ರೆ ಇದೇ ಶಿವಾಚಾರ ಎಲ್ಲಿದ ಅನ್ನೋದು ಭಾಳ ಕಷ್ಟದ. ಅದಕ್ಕೆ ಅಂತರ ಬೇಕು ಬೇಡೆಂಬೆರಡು ಭಾವಬೀಜಗಳನ್ನು ಹುರಿದು 75 ವರ್ಷ ಆದಮೇಲರ ಧನ್ಯೋ ವಾನಪ್ರಸ್ಥ ಅಂತ ಐತಿ ಭಾರತೀಯ ಸಿದ್ಧಾಂತದಲ್ಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥಗಳವ. ಧರ್ಮದಲ್ಲಿ ಬದುಕಬೇಕು, ಆಮೇಲೆ ಸಂಸಾರ ಮಾಡಬೇಕು, 1, 2, 3 ಮಕ್ಕಳು ಬೇಕು, ಆಸ್ತಿ ಬೇಕು, ಅದೆಲ್ಲ ಕಾಮಕ್ಕೆ ಬೇಕು. ಅರ್ಥ ಅಂದ್ರೆ ಆಸ್ತಿ ಸಂಪತ್ತು, ಅದೆಲ್ಲ ಬೇಕು. ಅದೆಲ್ಲ ಆಯಿತು, ಗಳಿಕೆ ಆಯ್ತು, ಮಗ ದುಡಿಯಾಕತ್ತಾನ, ಒಳ್ಳೆಯದ ಸದ್ಗುಣವಂತದನ. ಪಟ್ಟು ನಾವು ಚಾವಿ ಕೊಟ್ಟು ಏನಾರ ಮಾಡಪ್ಪ ಅಂತಂದು ಕಾಸಿಗೋ 5 ತಿರ್ಕೊಂತ ಆರಾಮ್ ಬಿದ್ದುಬಿಟ್ರೆ ಭಾಳ ಚಂದ ಇರ್ತದೆ ಜೀವನ. ಮಸ್ತ್ ಅಂತಿರಲ್ಲ. ಮಸ್ತ್ ಮಜಾ ಮಾಡಿ ಬಂದೀನಿ ರೀ. 12 ಜ್ಯೋತಿರ್ಲಿಂಗ ನೋಡಿ, ಅಲ್ಲಿ ಮುಳುಗಿದೆ, ಇಲ್ಲಿ ಮುಳುಗಿದೆ, ಎಲ್ಲ ಕಡೆ ಮುಳುಗಿನಿ. ನಿಮ್ಗೆ ಗೊತ್ತಿರಲಿ, ಮಡಿವಾಳಪ್ಪ ಅವರು 1941ರಲ್ಲಿನೇ ನಿಮ್ಮ ಸೇಡಂನಲ್ಲಿ ಪಾಠಶಾಲೆ ಪ್ರಾರಂಭ ಮಾಡಿದ್ದು. ಸಂಸ್ಥೆ ಯಥಾವತ್ತಾಗಿ ಪ್ರಾರಂಭ ಆಗಿದ್ದು ಕಾನೂನು ಪ್ರಕಾರ 74ನೇ ಇಸ್ವಿಯಲ್ಲಿ. ನಿಮ್ಗೆ ಗೊತ್ತಿರಲಿ, 1940-41ನೇ ಇಸ್ವಿಯಲ್ಲಿನೇ ಅವ್ರು ಧಾರವಾಡದಿಂದ ಬಂದ ಮೇಲೆ ಪಾಠಶಾಲೆ ಮಾಡಿದ್ರು. ಏಕೋಪಾಧ್ಯಾಯ ಶಾಲೆ. ನಿಮ್ಗೆ ಭಾಳ ನಿಯರೆಸ್ಟ್ ಅಂದ್ರೆ ಓಂ ಪ್ರಕಾಶ್ ಪಾಟೀಲ್ರು ಅವ್ರ ಕೈ ಕಲ್ತವ್ರು. ನಿಮ್ಗೆ ಗೊತ್ತಿರಲಿ. ಬಸವರಾಜ್ ಗದ್ವಾಲ್ರು, ಮಲ್ಲಿನಾಥ್ ಗದ್ವಾಲ್ರು, ಶಿವಶರಣಪ್ಪ ಹಾವಾಳ ಅನ್ನೋಂಥ ತಹಸೀಲ್ದಾರರು,
ಭಾಳಷ್ಟು ಮಂದಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲ ಆಗ್ಯಾರ ಅವ್ರು ಕೈ ಕಲ್ತವ್ರು. ಆದ್ರೆ ಅವರು ಜ್ಯೋತಿರ್ಲಿಂಗ ಯಾತ್ರಾ ಮಾಡಿ ಬಂದ ಮೇಲೆ ಹನುಮಂತರ ಗುಡಿಯಿಂದ ಕರ್ಕೊಂಡು ಹೋದ್ರಂತ. ನಾವೇನು ಮಾಡ್ತೀವಿ, ಕಾಶಿಗೆ ಹೋಗಿ ಅಲ್ಲಿ ಬಿಟ್ಟು ಬರ್ತೀವಿ. ನಾ ಇನ್ನು ಮ್ಯಾಗ ಇದನ್ನು ಮಾಡಲ್ಲ, ಇದನ್ನು ಅನ್ನಲ್ಲ, ಹಿಂಗೆ ಬದುಕ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ್ಬರ್ತೀನಿ. ಮೆರವಣಿಗೆ ಮಾಡ್ಕೊಂಡು ಬಂದ ಮೇಲೆ ಬಸವನಪ್ಪನ ಹತ್ರ ನಿಂತು ನಮಸ್ಕಾರ ಮಾಡಿ ಏನಂದ್ರು ಅಂತ, ನಾ ಇನ್ನು ಮ್ಯಾಗ ಯಾವುದೇ ಕಾರಣಕ್ಕೂ ಚೀಟಿ ಕಟ್ಟಲ್ಲ. ಹೆಂಗೈತದು? ಕೆಟ್ಟದ್ದಂತೂ ಇಲ್ಲ. ಏನು ಮಾಡ್ತಿದ್ರಂತ, ಭಾಳಷ್ಟು ಮಂದಿ ಬರೋತ್ತಿ ಮನೆಯಾಗಿಂದನ ಒಲೆನ ಬೂದಿ ತೊಗೊಂಡ್ಬಿಡ್ತಿದ್ದ. ಮುತ್ತೆ ಬೂದಿನ ಆಧಾರ ಕುಡ್ದು ಬಿಟ್ರನ ಎಲ್ಲ ಬಿಟ್ರನ ನಾವು ತೊಗೊಂಡು ಹೋಗೋಣಂತ ತೊಗೊಂಡ್ಬಂದು ಕೈಲಿ ಮುಡಿಸ್ಕೊಂತಿದ್ರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅವ್ರಿಗೆ ಅವಾಗ ಆಗಲೇ 65 ವಯಸ್ಸು ಮ್ಯಾಲಾಗಿತ್ತು. ಬಿಟ್ಬಿಡೋಕ್ಕಲ್ಲ, ಒಂದು ವಯಸ್ಸು ಆದಮೇಲೆ ಬಿಡ್ತೀವ. ಹಗಲು ರಾತ್ರಿ ಕೂಡೆ ಅನ್ನಿಸ್ತೀವಿ, ಹೊಲ ಅಳಿತೀವಿ, ಕನಸಿನಾಗರ ಅಳಿತೀವಿ, ಕಡೆ ಕಾಲಕ್ಕೆ ಬಿಡಲ್ಲ. ಸರ್ಕಾರ ದಡ್ಡಿಲ್ಲ, ಸರ್ಕಾರನೂ ಚೆನ್ನಾಗಿದೆ, ಅರು ಮರು ಆಕೈತಪ್ಪ ಬೇಡ ಅಂತ ಅದು ಬಿಡಿಸೈತಿ. ನಾವು ಅದನ್ನು ತಿಳ್ಕೊಂಡ್ರೆ ಬಿಡ್ಬೇಕಲ್ಲ, ಬಿಡಂಗಿಲ್ಲ. ಆದರೆ ಅದನ್ನು ದಾಟಿದ ಮೇಲೆ ಇರುವಂಥದ್ದು ತುರ್ಯಾತೀತ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಬದುಕಬೇಕು. ಸಪ್ಪಣ್ಣಾರ ಶಿವಯೋಗಿಗಳು ದಿಗಂಬರವಾಗಿ ಈ ನಾಡಿಗೆ ಬಂದರು. ಬನ್ನಿ ಗಿಡದ ಕೆಳಗಡೆ ಕುಂತರು, ಗಾಂಜಾ ಸೇತಿದ್ರು. ಇವತ್ತಿನ ದೊಡ್ಡದಾದಂಥ ಚಿಲಿಮೆ ಐತಿ ನಂಬಲ್ಲಿ. ಅವ್ರ ಹತ್ರ ಬಂದು ಒಬ್ಬ ಏನು ಮಾಡಿದಂತ, ದೊಡ್ಡದು ಗಂಟಿಟ್ಟಂತ, ನೋಡ್ಕೊತ ಕುಂದ್ರಿ ಅಂತಂದು. ನಾ ಇಲ್ಲೇ ಹೋಗಿ ಬರ್ತೀನಿ, ನೋಡ್ಕೊತ ಕುಂದ್ರಿ ಅಂತ. ಅವ್ರು ಏನು ಮಾಡಿದ್ರು, ಎದ್ರು ನೆಡ್ಬಿಟ್ರು. ಹಳೆ ಗಂಜ ಅವಾಗ ಮಾರ್ಕೆಟ್ ಅಲ್ಲೇ ಇತ್ತು, ಅವಾಗ ಎಲ್ಲ APMC ಎಲ್ಲ ಅಲ್ಲೇ ಇತ್ತು. ಗಂಟು ಎದುರಿಗೆ ಇಟ್ಟಾರ. ಭಾಳ ಚಲೋ ಆತಪ್ಪ, ನಂಬಲ್ಲಿ ಇಟ್ಟೋಗೇನು ಗಂಟು ಅಂತ ತೊಗೊಂಡ್ರನ. ನಾಗಿದ್ದು ತೊಗೊಂತಿದ್ದನು ಬಿಡ್ರಿ, ನಾ ಯಾರಿಗೂ ಬಿಟ್ಟಿಲ್ಲ ಅಂದರೆ ಎಲ್ಲರ ಮನೆಗೆ ಅಡ್ಡಾಡಿ ಕೇಳ್ತೀನಿ, ಏನು ಮಾಡಿರಿ, ಎಷ್ಟು ಗಳಿಸಿರಿ. ಯಾಕಂದ್ರೆ ಆಗಿನ ಭಕ್ತರು ಬೇರೆ ಇದ್ರಿ, ಈಗಿನ ಭಕ್ತರು ಬೇರೆ ಇದ್ರಿ, ನಾವು ಗುರುಗಳು ಬೇರೆ ಇದೆ ಹೇಳ್ತಿಲ್ಲ. ಯಾಕಂದ್ರೆ ನಿಮಗೆ 1-2 ಮಕ್ಕಳು ಅದಾವ, ನಮ್ಮ ಹತ್ರ ಒಂದು 8-10 ಸಾವಿರ ಆಗಿವೆ. ಮತ್ತೆಲ್ಲರೂ ಜಾಪನ್ ಮಾಡ್ಬೇಕಲ್ಲ. ಹಾಸ್ಟೆಲ್ ಮಾಡಿ ಈಗ ಒಂದು 100 ಮಕ್ಕಳು ಅದಾವ, ಎಲ್ಲ ಬಡ್ರ ಮಕ್ಕಳು ಅದಾವ. ಅವ್ರಿಗೆ ಬೇಕಲ್ಲ, ಜೋಳ ಬೇಕು, ಅಕ್ಕಿ ಬೇಕು, ಏನಾರ ಬೇಕು ಕೇಳ್ತೀವಿ ನಾವು. ನಾನು ಅಂತೀನಿ, ಸಪ್ಪನಪ್ಪಗ ನಿನ್ನ ಮುಂದೆ ಗಂಟೆ ಇಟ್ಟು ಹೋಗ್ಯಾರ ಅಂತಂದು ಇತಿಹಾಸ ಬರ್ದಾರಪ್ಪ, ನಮ್ಮ ಮುಂದೆ ಯಾರು ಗಂಟೆ ಇಟ್ಟು ಹೋಗ್ಲಿ ಅಂತಂದು ಬೇಡ್ಕೊತಿದ್ದೆ ನಾನು. ನೀ ಹೆಂಗೆ ಬೇಡ್ಕೊತೀರ? ಆದ್ರೆ ಸಪ್ಪಣ್ಣಾರರು ಗಂಟೆ ಇಟ್ಟು ಹೋದ ತಕ್ಷಣ ಎದ್ದು ನಡೆದ್ಬಿಟ್ರಂತ. ಆ ಮಾರವಾಡಿ ಭಕ್ತ ಅನ್ನಂತ, ಏನ್ರಿ ನಾನು ಇಷ್ಟು ದೊಡ್ಡ ಗಂಟೆ ಇಟ್ಟಿನಿ, ರೊಕ್ಕದವು, ಯಾರು ತೊಗೊಂಡೋದ್ರೆ ಏನು ಮಾಡಲಿ, ಏನಂದಿಲ್ಲ ಅಂತ ಸುಮ್ಮನೆ ಹೋಗ್ಬಿಟ್ರು. ಯಾರು ಬೇಕೈತೆ ಅವ್ರು ಜಾಪನ್ ಮಾಡ್ತಾರೆ. ಯಾರು ಎಲ್ಲವನ್ನ ತ್ಯಾಗ ಮಾಡ್ಯಾರ ಅವ್ರು ಬೇಕಾಗೇ ಇಲ್ಲ. ಅವರ ಕೊನೆ ವಯಸ್ಸಿನಲ್ಲಿ, ಕೊನೆ ಗಳಿಗೆಯಲ್ಲಿ 1915-16ನೇ ಇಸ್ವಿಯಲ್ಲಿ ನಾವದಗಿಯ ರೇವಪ್ಪಯ್ಯ ಮುದ್ದ ಬಂದು ಅವಾಗ ಅವ್ರು ಕಪ್ಪಣೆ ಹಾಕ್ಯಾನ. ಕೊನೆ ಹಂತದಲ್ಲಿ ಕಪ್ಪಣೆ ಹಾಕ್ಯಾನ. ಅವಾಗ ಅದಕ್ಕಿಂತ ಮೊದಲಿಗೆ ಲಂಗೋಟಿ ಮೇಲೆ ಇದ್ರು. ನಮ್ಮ ಹತ್ರ ಒರಿಜಿನಲ್ ಫೋಟೋ ಅದ, ನಮ್ಮ ರೂಮ್ನೇ ಹಾಕಿವಿ, ಭಾಳ ಕಡೆನೂ ಕೊಟ್ಟಿವಿ ಅದನ್ನು. ಇನ್ನು ಭಾಳ ಹತ್ತಿರಕ್ಕೆ ಬಂದು ಹೇಳ್ತೀವಿ, ಈಗಿನ ದಿನಮಾನದ ಹೇಳಿ ಅಬ್ಬೆ ತುಮಕೂರು ಈಶ್ವರಾದ್ರಿ ಇದ್ರು. ಮಠಕ್ಕೆ ಹೋಗಿ ಏನಂತೀರಿ, ಯಪ್ಪರ ಅಂತೀರಿ, ಇಲ್ಲ ಅಪರ ಅಂತೀರಿ, ಹೌದಲ್ಲ? ಅಪರ ಅಂತ ನಮಸ್ಕಾರ ಮಾಡ್ತೀವಿ. ಒಬ್ಬಾಕಿ ಹೆಣ್ಮಗಳು ಯಾದಗಿರಿಯಿಂದ ನಡ್ಕೊಂತ ಹೊಂಟಂತ, ಮುದ್ನಾಳದ ಮಣಿತನದ ಹೆಣ್ಮಗಳು. ಆಕೆ ಹೆಸರು ಸಿದ್ದಮ್ಮ ಅಂತ. ಏನಾಗಿತ್ತು ಆಕಿಗೆ ಅಂದ್ರೆ ಬಿಳಿ ತೊಣ್ಣಾಗಿತ್ತು. ಇಲ್ಲ ಭಾಳ ಸಿದ್ಧಿ ಪುರುಷಾನ, ಯೋಗ ಪುರುಷಾನ, ಅವನು ಹೋಗಿ ದರ್ಶನ ಮಾಡಿದ್ರೆ ಭಾಳ ನಿಮ್ಗೆ ಆರಾಮ ಆಕತ್ತೆ, ಚಲೋ ಆಗತ್ತೆ. ಆಯಿತು. ಆ ತಾಯಿ ದಾರಿ ಬುತ್ತಿ ತೊಗೊಂಡು, ಅವಾಗೆಲ್ಲ ಬಸ್ ಇದ್ದಿಲ್ಲಲ್ಲ, ನಡ್ಕೊತ ಹೋಗ್ಬೇಕು, ಮತ್ತು ಭೀಮಾ ನದಿ ದಾಟಿ ಹೋಗ್ಬೇಕು, ಇವೆಲ್ಲ ಸಮಸ್ಯೆಗಳಿದ್ದವು. ಅವಾಗ ಏನು ಮಾಡಿದಂತಕ್ಕಿ, ದಾರಿ ಬುತ್ತಿ ಅಂತಂದು ಒಂದು 10 ರೊಟ್ಟಿ ಕಟ್ಕೊಂಡು, ಎಲ್ಲ ಪಲ್ಯ ಕಟ್ಕೊಂಡು ಹೊಂಟಿದ್ದು. ಹೋಗು ಹೊತ್ತಿಗೆ ಒಂದು ದಾರ್ಯಾಗ ಬಜಿ ದುಕಾನ್ ಸಿಕ್ತಂತ. ಬಜಿ ದುಕಾನ್ ಸಿಕ್ಕೊಳ್ಳೇನ ಅಲ್ಲಿ ಒಂದು 5 ರೂಪಾಯಿ ಬಜಿ ತೊಗೊಂಡು
ಒಳ್ಳೆ ದೊಡ್ಡ ಶ್ರೀಮಂತ ಮಾಡ್ತಾಳೆ ಹೆಣ್ಮಗಳು ಒಬ್ಬಕ್ಕೆ ಹೊಂಟಾಳ. ಯಾಕಂದ್ರೆ ಹಿಂದಕ್ಕೆ ಕಜ್ಜಿ ಆಗಲಿ, ಗಜಕರ್ಣ ಆಗಲಿ, ಇಸುಬಾಗಲಿ, ತೊಣ್ಣಾಗಲಿ, ಅಸ್ತಮಾ ಸೇರಲಿ, ಟಿ ವಿ ಆಗಲಿ ಅಂದ್ರೆ ಊರು ಹೊರಗೆ ಇಡ್ತಿದ್ರು ಅವ್ರು. ಶ್ರೀಮಂತರಿರಲಿ ಬಡವ್ರಲ್ಲಿ ಊರು ಹೊರಗೆ ಇಡ್ತಿದ್ರು ಅವ್ರಿಗೆ. ಆ ತಾಯಿ ನಡ್ಕೊಂತ ಹೊಂಟಾಳ. ಒಂದು ಬಜಿ ತೊಗೊಂಡಳು, ಒಂದು 10 ಬಜಿ ಕೊಟ್ಟನಂತ ಬಜಿ ಮಾರ. ಮುಂದಕ್ಕೆ ಸ್ವಲ್ಪ ಒಂದು ಕಿಲೋಮೀಟ್ರ್ ಅಷ್ಟು ಹೋದ ತಕ್ಷಣ ಬಜಿ ವಾಸನೆ ಬರೋದಲ್ರಿ, ಗಂಟು ಕೆಳಗಿಸಿಲ್ಲಂತ. 2 ಬಜಿ ತಿಂದ್ರೆ ಏನಾಗುತ್ತಾ, ಮುತ್ಯಾಗ 6 ಉಳಿತವಲ್ಲ. ಒಂದು 6 ರೊಟ್ಟಿ ಮುತ್ಯಾಗ ಕೊಟ್ರಾತು, 6 ಬಜಿನೂ ಕೊಟ್ರಾತು. 2 ಬಜಿ ತಿಂದ ಮತ್ತೆ ನಡೆದ. ಮತ್ತು ರುಚಿ ತೊಗೊಂಡ್ಮೇಲೆ ಹೆಂಗೆ ಬಿಡ್ತದ್ರಿ, 4 ರುಚಿ ಸಾಮಾನ್ಯ ಐತೆ. ಮತ್ತೆ ಕೆಳಗಿಸಿದ್ಲು ಬುದ್ಧಿ ಗಂಟ. ಮತ್ತೊಂದು ಗಿಡ ಕುಂತ್ಲು. ಮತ್ತೊಂದು 3 ತೊಗೊಂಡ್ಲು. 5 ಖಾಲಿ ಅದು. ಉಳಿದಿದ್ದೆಷ್ಟು? ಇನ್ನು 5. ಬರೇ ಬಜ್ಜಿ ತಿಂದ್ರೆ ರುಚಿ ಬರಲ್ಲ, ರೊಟ್ಟಿ ಪಲ್ಯ ಬಜ್ಜಿ ಸೇರಿ ತಿನ್ಬೇಕಂದ. 10 ರೊಟ್ಯಾಗ 2 ರೊಟ್ಟಿ ಉಳಿದು. ಬಜ್ಜಿ ನೋಡ್ತಾಳ, ಅಭ್ಯ ತುಂಬ್ಕೊಳಕ್ಕೆ ಬರ್ದಾಗ ಬಜ್ಜಿ ಉಸಕಾಸಿ. 10 ಬಜ್ಜಿ ಇದ್ದು 10 ಬಜ್ಜಿ ಕಲಾಸಿ. ಭಾಳ ಏಕವಚನದಲ್ಲಿ ಮಾತಾಡ್ತಿದ್ರು. ಅವ್ರ ಭಾಷೆನೇ ಹೊರಟಿತ್ತು. ಅವ್ರು ಇರೋದು ಹಂಗಿದ್ರು. ಏನು ಮುದ್ನಾಳ ಸಿದ್ದಿ ಈಗ ಬಂದೇನು ಬಾ ಕುಂದ್ರ ಬಾನ. ಆಕೆ ಒಂದಿನ ಗುಡಿ ಬಂದಿಲ್ಲ, ಮಠಕ್ಕೆ ಬಂದಿಲ್ಲ, ಏಕವಚನ ಮುದ್ದೆ ಕರೀತಾನೆ. ಈಗ ಬಾಜು ಸರಿ ಏನ್ವಿ ಅಂದ್ರೆ ನಾ ಸ್ವಾಮಿಗಳು ನಮ್ದು ಅನ್ನಂಗ್ಲೈತೆ ಭಾಳ ದೊಡ್ಡ ಅನ್ನತ್ತೆ. ಫೇಸ್ಬುಕ್ಕು, ವಾಟ್ಸಪ್ ಎಲ್ಲ ಚಲೋ ಹಾಕೋ ತಿಳಿತೀರಿ. ಮತ್ತು ಕೆಳಗೆ ಕಮೆಂಟ್ ಮಾಡ್ರು ಎಲ್ಲರೂ ಅವ್ರು ಗಣ ಪಂಡಿತರು ಇರ್ತಾರೆ, ವಿಶ್ವವಿದ್ಯಾನಿಲಯದಾಗ ಓದಿದಾರೆ ಇರ್ತಾರೆ. ಅವರು ಹಂಗನ್ಬೇಕೇನು ಪಾಪ. ತಾಯಿ ಮಗನ ಸಂಬಂಧ, ತಂದೆ ಮಗಳ ಸಂಬಂಧ. ವಿಶ್ವಾರಾಧ್ಯರು ಆಕಿ ಕರೀತಾರ, ಸಿದ್ಧಿ ಬಾ ಅಂತ. ಯಾಕೆ ಬಂದು ಗೊತ್ತಾಗೈತಿ ಬಾ. ಬುದ್ಧಿ ತೊಗೊಂಡು ಕೊಡ್ಬೇಕಂತಾಳೆ. ಏನು ಕೊಡ್ತಿದ್ದಿ? 10 ಬಜಿ ಅಂಕರಿದ್ದು ನೀನೇ ತಿಂದು ತೇಗಿಬಿಟ್ಟಿದಿ. ಇರುವ 2 ರೊಟ್ಟಿ, ಅದಕ್ಕೆ ಪಲ್ಯನೂ ಇಲ್ಲ. ಸುಮ್ಮನೆ ಬಿಚ್ಚರ್ ಏನು ಮಾಡ್ತಿದ್ದಿ? ಮಡ್ದಾಗ ಸಂಗಟಿ ಸಾರು ಐತಿ ಉಣ್ಣಾಕಂತ ಸುಮ್ಮರು ಅಂತ. ಆಕಿ ಗಾಬ್ರಕ್ಕಳ. ನೀ ಎದಕ್ಕೆ ಬಂದಿ ಅಂತ ಗೊತ್ತೈತೆ ನನಗೆ. ಅದನ್ನು ಆಮೇಲೆ ಹೇಳ್ತೀನಿ. ಮೈ ತಿಂಡಿ ಬಿಟ್ಟೈತಿ ತೋರ್ಸೋದು ಅಂತ. ಭಾಳ ಕಠಿಣವಾದಂಥ ಕೆಲಸಗಳು ಎಲ್ಲ ತುರ್ಸ್ಕೊಂತ ಹೋದ್ಲಂತ. ಇಡೀ ದೇಹ ತುಂಬ ಎಲ್ಲ ಕಡೆ ಆಗಿತ್ತು ಸಿದ್ದಮ್ಮ, ಮುದ್ನಾಳ ಸಿದ್ದಮ್ಮ. ಕೊನೆಗೆ ಆಕಿ ಒಳಗಡೆ ಒಂದು ಭೇದ ಭಾವನೆ ಬರ್ತತಿ. ನೋಡಂತ ಹೇಳ್ತಂತ ಈಶ್ವರಾತಿ ಮುತ್ತೇವ್ರು ಹೇಳ್ತಾರಂತ, ನೋಡವ ನಾನು ಮಗ ಅಂತಾರೆ ತಿಳ್ಕೊ, ಅಪ್ಪ ಅಂತಾರೆ ತಿಳ್ಕೊ, ಆರಾಮ ಐತಿಕ್ಕ, ನೀನು ಆರಾಮಕ್ಕಿ ನಾನು ಆರಾಮಕ್ಕಿ ಅಂತ ಹೇಳಿದಂತ. ಹಿಂಗೆ ಪಬ್ಲಿಕ್ನ್ಯಾಗ ಕುಂತೆ ಎದುರಿಗೆ 100 ಮಂದಿ ಕುಂತಾರ. ಗಾಂಧಿ ಸೇತಿದ್ರು, ಸೇರ್ಕೊಂತ ಕುಂತಾನ. ಸುಮ್ಮನೆ ಆಕಿ ಮೈ ಒರ್ಸ್ಕೊಂತ ಹೋಗ್ಬಿಟ್ಟಿದ್ರೆ ಬರಬರಿ ಹಾಕಿದ್ದು. ಆಕಿ ಭೇದ ಮಾಡ್ತಾಳೆ. ಇವ ನನ್ನ ಮಗನೂ ಅಲ್ಲ, ನಮ್ಮ ಅಪ್ಪನೂ ಅಲ್ಲ, ನನ್ನ ಮಗನೂ ಅಲ್ಲ, ನಮ್ಮ ಅಪ್ಪನೂ ಅಲ್ಲ. ಅಪ್ಪ ಅದ್ರಂದ್ರೆ ಆತ ಹೇಸಿಗೆ ಮಾಡಿದ್ರು ಸ್ವಚ್ಛ ಮಾಡ್ತೀವಿ, ಹೆಂಗಿದ್ರು ಜಾಗ ಮಾಡಿಸ್ತೀವಿ, ಕಾಳಜಿ ಮಾಡ್ತೀವಿ, ಕಕ್ಲಾತಿ ಮಾಡ್ತೀವಿ. ಮಗ ಇದ್ರೆ ಅವಾಗೂ ಮಾಡ್ತೀವಿ. ವಯಸ್ಸಾದ ಮೇಲೆ ಮುಪ್ಪಾದ ಮೇಲೆ ಎಲ್ಲನೂ ಒಂದೇ. ವಿಶ್ವಾರಾಧ್ಯರು ಮೊದಲಿಗೆ ಹೇಳಿ ಆಕಿ ಮೈತಿಕ ಕಚ್ಚಾರ. ಆಕಿ ಭೇದ ಮಾಡ್ತಾಳ. ಎಲ್ಲ ಕಡೆ ತಿಕ್ಕಿ ಎಲ್ಲ ಆದಮೇಲೆ ಎದುರಿಗೆ ಬಂದು ನಮಸ್ಕಾರ ಮಾಡಿ ನಿಂದಿರ್ತಾಳಂತ. ಯಪ್ಪ ಎಲ್ಲ ಮೈ ಸರಿಯಾಗಿ ಒರೆಸ್ಬಿಟ್ಟಿನಿ. ಆ ತವಸಿದ್ದಿ ಎಲ್ಲೆಲ್ಲಿ ಒರೆಸಿದಿ ಅಲ್ಲೆಲ್ಲ ನಿನಗೆ ಆರಾಮಾಗೈತಿ, ಎಲ್ಲಿ ಒರೆಸಿಲ್ಲ ಅಲ್ಲಿ ಹಂಗೆ ಇರಲಿ, ಹೋಗು ನೀನು ಸಾಯ್ತಾನ ಅಂತಂದು. ಆಕಿ ತನ್ನ ಜೀವನದ ಇತಿಹಾಸದಾಗ ಆಕಿ ಬರ್ಕೊಂಡಾಳ, ಮುತ್ತೆ ಬರ್ಕೊಂಡಿಲ್ಲ. ಮತ್ತು ಮುದ್ನಾಳ ಮಣಿತನ ಅಂದ್ರೆ ಭಾಳ ದೊಡ್ಡ ಮಣಿತನ, ನಿಮ್ಗೆ ಗೊತ್ತಿರಲಿ. ಮುದ್ನಾಳ ಗೌಡ್ರು ಅಂದ್ರೆ ಭಾಳ ದೊಡ್ಡ ಗೌಡ್ರು. ಆಕಿ ತನ್ನ ಇತಿಹಾಸದಾಗ ಬರ್ಕೊಂಡ ಈಶ್ವರಾಧ್ಯ ಮುತ್ತೆ ಹೆಂಗಿದ್ದ ಅಂತ ಬರ್ಕೊಂಡ. ಇದಕ್ಕೆ ತುರ್ಯಾತೀತ ವ್ಯವಸ್ಥೆ ಅಂತಾರ. ಆಕಿ ಮಗಳದಾಳ ಅಂತ ತಿಳ್ಕೊಂಡಿದ್ದಂತ ಈಶ್ವರಾಧ್ಯ ಮುತ್ತೆ. ಎರಡು ಹೇಳೇ ಬಿಟ್ಟನಲ್ವ.
ಮಗಳ ಅಂತರ ತಿಳ್ಕೊ, ಮಗ ಅಂತರ ತಿಳ್ಕೊ, ತಂದೆ ಅಂತ ತಿಳ್ಕೊ, ಮೈ ಒರ್ಸೋದು. ಅದಕ್ಕೆ ತುರಿ ವ್ಯವಸ್ಥೆ ಇರ್ಬೋದು, ಅದಾದಮೇಲೆ ತುರ್ಯಾತೀತ ವ್ಯವಸ್ಥೆ ಇರ್ಬೋದು. ಭಾಳ ಅದು ಶಿವಾಚಾರದ ಕೊನೆಯ ಹಂತ. ಶಿವಾಚಾರ ಅಂತಂದ್ರೆ ಭೇದ ಮಾಡದೇ ಇರುವಂಥದ್ದು. ಎಲ್ಲರೂ ನನ್ನವರು ಅನ್ನುವಂಥ ಭಾವ ಇರ್ಬೋದು. ಇವನಾರ್ವ ಎಂದೆನಿಸಿದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇದು ತುರ್ಯಾತೀತ ವ್ಯವಸ್ಥೆ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಅಜಗಣ್ಣನ 10 ವಚನ, ಅಜಗಣ್ಣನ 10 ವಚನಕ್ಕೆ ಅಲ್ಲಮ ಪ್ರಭುದೇವರ 5 ವಚನ, ಅಲ್ಲಮ ಪ್ರಭುದೇವರ 5 ವಚನಕ್ಕೆ ಕೂಡಲ ಚನ್ನ ಸಂಗಮ ದೇವನಲ್ಲಿ 1 ವಚನ ಕಾಣಿರಯ್ಯ ಅಂತ. ಯಾರಿಗೆ? ಅಕ್ಕ ಮಹಾದೇವಿದು ಒಂದೇ ಒಂದು ವಚನ. ಅಷ್ಟು ಮೇರು ಪರ್ವತವನ್ನು ಸನ್ಯಾಸತ್ವವನ್ನು ಸಾಧಿಸಿದ್ದಕ್ಕೆ ಶೂನ್ಯ ಪೀಠದ ಒಡೆಯನಾದಂಥ ಅಲ್ಲಮ್ಮನಕ್ಕಿಂತಲೂ ಮೇಲು ಪಂಕ್ತಿಯನ್ನು ಏರಿದಕ್ಕೆ ಅಕ್ಕ ಮಹಾದೇವಿ. ಎಲ್ಲ ದಾಟೆ ಬಂದಿದ್ದು. ಸನ್ಯಾಸತ್ವ, ವಿರಕ್ತಿ, ವಿರಾಗ, ವೈರಾಗ್ಯ, ಇದಕ್ಕೆ ಏನಂತಾರೆ? ತುರ್ಯಾತೀತ ವ್ಯವಸ್ಥೆ ಅಂತಾರ. ಇದಕ್ಕೆ ತುರ್ಯಾತೀತ ವ್ಯವಸ್ಥೆ ಅಂತ. ಎಲ್ಲವನ್ನು ದಾಟಿಕೊಂಡು ಬರೋದು. ಎಲ್ಲಿ ದಾಟ್ತೀರಿ? ಅಜ್ಜಿ ಕುರ್ಚಿ ಹಾಕ್ಬಿಟ್ಲೆ ನಂಗೆ ಗೊತ್ತಿಲ್ಲ. ಹಾಂ ಲೋಕ ಕಲ್ಯಾಣ ಮಾಡುವಂಥ ಸಂದರ್ಭದಲ್ಲಿ ಸಕಲ ಜೀವಾತ್ಮನಿಗೆ ಲೇಸನ್ನು ಬಯಸ್ಬೇಕು. ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ಬೇಕು. ಅದನ್ನೇ ಹೇಳಿದಂಥದ್ದು 12ನೇ ಶತಮಾನದಲ್ಲಿ ರೇಣಕರು ಎಲ್ಲರೂ ಹೇಳಿದ್ದು ಅದನ್ನೇ. ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಭಾವದಲ್ಲಿ ನಿರಾಪೇಕ್ಷೆ, ಇವು ಒಳಪಡಬೇಕು. ನಿರ್ವಿಕಾರ ಭಾವ ಬರಬೇಕು, ನಿರ್ಗುಣ ಭಾವ ಬರಬೇಕು. ದೇವ್ರ ಗುಡಿಗೆ ಹೋದಾಗರೆ ಅಟ್ಲೀಸ್ಟ್ ದೇವ್ರ ಹತ್ರ ಹೋದಾಗರ ನಾನು 108 ಪತ್ರಿ ಏರ್ಸಿನಪ್ಪ ಅಂತಂದು ಅವನಿಗೆ ವರದಿ ಒಪ್ಸೋದೇನು ಅವಶ್ಯಕತೆ ಇಲ್ಲ. ಅವೆಲ್ಲ ನೋಡ್ತಿರ್ತಾನಲ್ಲ, ಅವೆಲ್ಲ ನೋಡಕತ್ತಾನಲ್ಲ. ನೀವೆಲ್ಲ ಕಡೆ ಕೇಳಿರಿ ಮಾತು. ಒಂದು ಮಾತನ್ನು ಹೇಳ್ತೇನೆ, ದೇವ್ರು ಇರದೇ ಇರುವಂಥ ಜಾಗದಲ್ಲಿ ಹೋಗಿ ಬಾಳೆಹಣ್ಣು ತಿಂದು ಬರ್ರಿ ಅಂತ ಹೇಳಿದ್ರು. ದೇವ್ರು ಇರದೇ ಇರುವಂಥ ಜಾಗ ಯಾವ್ದೈತಿ? ಎಲ್ಲ ಕಡೆ ದೇವ್ರದನಲ್ಲ. ಮತ್ತು ಅವ್ನಿಗೆ ಯಾಕೆ ವರದಿ ಒಪ್ಸ್ಬೇಕು? ನಾ ಹೆಂಗೆ ಪೂಜೆ ಮಾಡೀನಿ, ಪತ್ರಿ ಏರ್ಸಿನೋ ಬಿಟ್ಟಿನೋ, ಒಂದಿನ ಏರ್ಸಿನೋ ಬಿಟ್ಟಿನೋ, ಯಾಕಪ್ಪ ಇವತ್ತು ಲಗ್ನ ಇತ್ತು ಗ್ಯಾಪ್ ಮಾಡಿ ಮರ್ದನ ನಾನು 2 ಸಲ ಪತ್ರ ಏರ್ಸಿನಿ ಅಂತ ನನಗೆ ಗೊತ್ತದ. ಆದ್ರೆ ನಾ ಹೇಳೋತ್ತು ಏನು ಹೇಳ್ತೀನಿ ದೇವ್ರಿಗೆ? ದಿನ ತಪ್ಪಿಸ್ಲಾರ್ದ ಪತ್ರ ಏರ್ಸಿನಿ ಅಂತ. ನೀ ಹೆಂಗೆ ಏರ್ಸಿ ಅಂತ ನನಗೆ ಪಕ್ಕ ಗೊತ್ತಿದೆ ಅಂತ ನಮ್ಮ ದೇವ್ರು. ಅಂಥ ಶಿವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಸೃಷ್ಟಿಕರ್ತ, ಲಯವನ್ನು ಮಾಡುವಂಥ ಶಿವನು. ಲಿಂಗ ಬೇರೆ, ಶಿವ ಬೇರೆ. ಲಿಂಗ ಬೇರೆ, ಶಿವ ಬೇರೆ. ಶಿವ ಅನಂತವಾಗಿರುವಂಥವು, ನೆನಪಿಟ್ಟಿ ಆಗಿರುವಂಥವು. ಆ ಲಿಂಗೈನ ಒಳಗಡೆ ಶಿವನನ್ನು ಕಾಣುವುದು, ಇಷ್ಟ ಲಿಂಗೈನ ಒಳಗಡೆ ಶಿವನನ್ನು ಕಾಣುವುದು, ಶಿವಸ್ವರೂಪಿಯಾಗಿರುವಂಥ ಗುರುವನ್ನು ಕಾಣುವುದು, ಶಿವಸ್ವರೂಪಿಯಾಗಿರುವಂಥ ಇರ್ಬದ್ದೇವರನ್ನು ಕಾಣುವುದು, ಶಿವಸ್ವರೂಪಿಯಾಗಿರುವಂಥ ರೇವಣ ಸಿದ್ದಪ್ಪನ ಕಾಣುವುದು, ಶಿವಸ್ವರೂಪಿಯಾಗಿರುವಂಥ ಜಗಜ್ಯೋತಿ ಬಸವಣ್ಣನನ್ನು ಕಾಣುವುದು. ನಾ ಹೆಂಗದನೆ ಅಂತ ನೋಡ್ಕೊಳಕ್ಕೆ ಕಾಂಡಿ ಮುಂದಿರ್ತೀನಿ. ಹೊರಗಿನ ದೇಹ ಕಾಣತ್ತೆ, ಒಳಗಿನ ಮನಸ್ಸು ಕಾಣಂಗಿಲ್ಲ. ಕಾಂಡಿ ಒಳಗಿನ ಮನಸ್ಸು ಕಾಣಬೇಕಂದ್ರೆ ಲಿಂಗಯ್ಯ ಬೇಕು. ಸಾಕಾರ ನಿರಾಕಾರ ಏಕೋ ದೇವ ಅಂತ. ಮ್ಯಾಗ ಏರ್ಬೇಕಂದ್ರೆ ಏನಿ ಬೇಕಲ್ರಿ? ಮ್ಯಾಗ ಮನೆ ಅಂತ ಕಟ್ಟ್ಯಾರ, ಏರ್ತೀರಿ ಹಂಗೆ ಏನೇ ಅಂತ ಬೇಕಲ್ಲ. ಹಂಗೆ ಒಳಗಿರುವಂಥ ಆತ್ಮದ ಬೆಳಕನ್ನು ಕಾಣೋದಕ್ಕೆ ಲಿಂಗ ಐತಿ. ಆದರೆ ಲಿಂಗದ ಒಳಗಡೆ ಶಿವ ಅದನಲ್ಲ, ಅವ ಅಜರಾಮ್ರವಾಗಿರುವಂಥವ, ಅಪ್ರತಿಮವಾಗಿರುವಂಥವ, ಅನರ್ಘ್ಯವಾಗಿರುವಂಥವ. ಅವನಿಗೆ ಎಂದಿಗೂ ಕೂಡ ಸಾವಿಲ್ಲ. ಅವ ಸೃಷ್ಟಿಕರ್ತ, ಅವ ಲಯ ಮಾಡ್ತಾನೆ. ಯಾವ ನಮ್ಗೆ ವಿಪರೀತವಾದಂಥ ಕೋಪ ಬಂದಾಗ ಲಯ ಮಾಡ್ತಾನೆ. ಬ್ರಹ್ಮ ತಪಸ್ಸು ಮಾಡಿದ ತಕ್ಷಣ ತಥಾಸ್ತು ಅಂತಾನೆ. ಸಿಟ್ಟಿಗೆದ್ದಾಗ ಕುನ್ಯಾಗ ಶುರು ಮಾಡ್ತೀವಿ, ಮನೆ ತುಂಬ ಹಾರಾಡ್ತೀವಿ, ಜಿಗದಾಡ್ತೀವಿ. ಸಿಟ್ಟು ಕಮ್ಮಿ ಮಾಡೋಕ್ಕೆ ಯಾರೊಬ್ಬ ಬರ್ತಾನಲ್ಲ, ಯಾರೊಬ್ಬರು ಭೇಟಿ ಹಾಕಾರಿಲ್ಲ.
ತುಂಬಕ್ರಿ, ಒಂದು ಕೊಡ ತುಂಬಕ್ಕು, ಇನ್ನೂ ಕಮ್ಮಿ ಐತಿ ತುಂಬಕ್ಕು. ತುಂಬಿದ ಮೇಲೆ ಬರೋಬ್ಬರಿ ಹಾದಿ ಬರ್ತಾನೆ, ಸಿಗ್ತಾನ್ರಿ ಒಬ್ಬ. ಏನಪ್ಪ, ಅರಿವಿನಲ್ಲಿ ಆಚಾರವಿರಬೇಕು, ಆಚಾರದಲ್ಲಿ ನೀನು ತುಂಬಿರಬೇಕು. ನೀನು ಅಂದ್ರೆ ನಿನ್ನ ಮನಸ್ಸು, ಅಂತರಂಗ. ಇನ್ಸೈಡ್ ಇಂಜಿನಿಯರ್, ಬಹಿರಂಗದ ಇಂಜಿನಿಯರ್ಸ್ ಎಲ್ಲರೂ ಅದಾರ, ಒಳಗಡೆ ಇರುವಂಥ ಇಂಜಿನಿಯರ್ಸ್ ಬಗ್ಗೆ ಯಾರು ಅದಾರ? ಒಬ್ಬನೇ ಒಬ್ಬ ಗುರುದೇವ. ಎಲ್ಲರೂ ಧ್ಯಾನವನ್ನು ಕೊಡ್ತಾರೆ. ಕಲಬುರಗಿ ಹೆಂಗೆ ಹೋಗ್ಬೇಕ್ರಿ? ಮಳಕೇಡ್ ಹೋಗ್ಬೇಕ್ರಿ. ಮಳಕೇಡ್ ಆದ ತಕ್ಷಣ ಟೆಂಗಳಿ ಕ್ರಾಸ್ ರೀ, ಆಮೇಲೆ ಮುಗುಟ ರೀ, ಆಮೇಲೆ ಗುಣಗುರ್ತಿ ರೀ, ಆಮೇಲೆ ಏರ್ಪೋರ್ಟ್ ರೀ, ಆಮೇಲೆ ಏನಪ್ಪ ಅಂದ್ರೆ ಕಲಬುರಗಿ ಬಸ್ ಸ್ಟ್ಯಾಂಡ್ ರೀ. ಹಿಂಗೆ ಬರ್ತ ನೋಡ್ರಿ ಅಂತ ಹೇಳ್ತಾನೆ. ಬಂದು ಕೈ ಹಿಡಿದು ತೋರ್ಸೋರು ಯಾರು? ಕೈ ಹಿಡಿದು ಕರ್ಕೊಂಡು ಹೋಗೋರು ಯಾರು? ಒಬ್ಬನೇ ಒಬ್ಬವ, ಒಳಗಿರುವಂಥ ಆತ್ಮದ ಬೆಳಕು, ಆತ್ಮದ ಜ್ಞಾನ, ಆತ್ಮಜ್ಞಾನ. ಅದನ್ನು ಏನಂತ ಅಂದ್ರೆ ಶಿವಾಚಾರ, ಶಿವಾಚಾರ, ಶಿವಾಚಾರ ಅಂತ. ಲಿಂಗಾಚಾರ ಹೆಂಗಾರ ಮಾಡ್ಬೋದು, ಸದಾಚಾರ ಹೆಂಗಾರ ಮಾಡ್ಬೋದು, ಶಿವಾಚಾರ ಮಾಡೋದೈತಲ್ಲ ಭಾಳ ಕಷ್ಟ ಐತಿ. ನಾ ಅತ್ಯಂತ ಸಮೀಪ ಬಂದು ಹೇಳೀನಿ. ಎಲ್ಲ ಮನ್ಯಾಗ ಸಾರಣಿ ಹಾಕಿ ಬಟ್ಟೆ ಒಗೆದು ಮೃಷ್ಟಾನ್ನ ಭೋಜನ ಮಾಡಿಟ್ರು, ನಾ ತಂದು ಕೊಟ್ಟ ಮೇಲೆ ನೀವು ಮಾಡಿದ ನಿಂದೇನು ಕತೆ ಹೇಳ್ತಂತ ನಾವು. ಹೌದನಲ್ಲ? ನೀವೇನಂತೀರಿ? ನಾ ಮಾಡಿ ತಿಂದು ಈ ಪರಿ ಸೊಪ್ಪು ಬಂದೈತೆ ನಿನಗೆ ಅಂತ ನೀವು ಅಂತೀರಿ. ಮಕ್ಕಳಿಗಿರಲಿ, ಕಟ್ಕೊಂಡು ಪತ್ರ ಆಗಿರಲಿ. ಒಂದು ಗಾಡಿ ನಿಲ್ಬೇಕಂದ್ರೆ ಸಿಮೆಂಟ್ ಬೇಕು, ಇಟ್ಟಂಗಿ ಬೇಕು, ನೀರು ಬೇಕು, ಅದು ಆರ್ಬೇಕಂದ್ರೆ ಗಾಳಿ ಬೇಕು, ಬಿಸಿಲು ಬೇಕು. ಇದಕ್ಕೇನಂತಾರ? ಪಂಚತತ್ವಗಳು. ಗಾಳಿ, ಬೆಳಕು, ಅಗ್ನಿ ಎಲ್ಲ ಬೇಕಲ್ಲ. ಹಂಗೆ ಜೀವನದೊಳಗೆ ಎಲ್ಲರೂ ಇರ್ತಾರೆ, ಎಲ್ಲರೂ ಇರ್ತಾರೆ. ಬೈಯೋನು ಇರ್ತಾನೆ, ಶಬಾಷ್ ಅನ್ನೋನು ಇರ್ತಾನೆ, ಅವ್ರು ಕೂಡ ಹೊದ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೇನಂತಾರೆ? ಹಮ್ಮು ಬಿಮ್ಮುಗಳು. ಅಹಂ ಮತ್ತು ಮಮ ಎರಡನ್ನು ಕಳ್ಕೊಬೇಕಲ್ಲ. ಕಳ್ಕೊಂಡಾಗ ಶಿವಾಚಾರ ಅಳವಡ್ತೈತಿ, ಇಲ್ಲಾಂದ್ರೆ ಇಲ್ಲ. ನಾ ಶಿವಾಚಾರದ ಹಾದಿಯಲ್ಲಿ ಇದ್ದೀನಿ, ನಾನು ಕೊಳೊಳಗೆ ಲಿಂಗ ಹಾಕ್ಕೊಂಡೀನಿ, ವಿಭೂತಿ ಧರಿಸೀನಿ, ಶಿವ ಶಿವ ಅನ್ನಕತ್ತೀನಿ. ಹೊರಗಡೆ, ಒಳಗಡೆ ಭಕ್ತಿ ಎಂಬುದು ತೋರ್ಪಡಿಸುವಂಥ ವಸ್ತು ಅಲ್ಲ. ಎಮ್ಮಿನೂರು ಜಯಸಿದ್ಧ ಫೋಟೋ ಈಗ ನೋಡಿದ್ರೆ ಕೂಡ ಹೆಂಗಾರ ನಮಸ್ಕಾರ ಮಾಡಿರ್ಬೇಕು ರೀ ಹಾನಗಲಜ್ಜರು. ನಾನು ಹೋಗಿನಿ, ಇಲ್ಲ ಅಂತಿಲ್ಲ. ಭಾಳಷ್ಟು ಮಂದಿ ಹೋಗಿ ದರ್ಶನ ಮಾಡ್ಕೊಂಬಂದು. ವರ್ಷ ಜಾತ್ರೆಗೆ ಲಕ್ಷಾಂಗಂಟೆ ಮಂದಿ ಬರ್ತಾರೆ. ಮಠಕ್ಕೇನು ಸ್ವಾಮಿ ಇಲ್ಲ, ಏನಿಲ್ಲ. ನಾವು ಇಷ್ಟು ಸ್ವಾಮಿಗಳಿದ್ದು ಬರ್ರಿ ಬರ್ರಿ ಅಂತ ಕರೆದ ಬರೋದಿಲ್ಲ. ಯಾರು ಕರೆಯೋರಿಲ್ಲ, ಬಿಡೋರಿಲ್ಲ ನೋಡಿ. ಲಕ್ಷಾಂಗಂಟ್ಲೆ ಮಂದಿ ಬರ್ತಾರೆ. ಇನ್ನು ಭಾಳ ಸಮೀಪಕ್ಕೆ ಬಂದು ಹೇಳ್ತೇನೆ. ಭೋಜ ಕುಂತಾನ ಮೊನ್ನೆ ಗುಡಿ ಕಟ್ಟಿ ಉದ್ಘಾಟನೆ ಮಾಡಿದ್ರು ಸೂರೊಳಗೆ. ಹೆಂಗಿದ್ದಂತ ನೋಡ್ರಿ ಭಾಳ ಮಂದಿ. ಹಾಂ, ಈ ಊರಾಗ ಬಂದಿದ್ರಂತ, ಹೊರಗೆ ಮಕ್ಕೊಂಡಿದ್ರಂತ. ಅಲ್ಲಿ ಕೊಟ್ಟಿಗೆರ ಅಂತವ್ರ ಊರಾಗ, ಈ ಹೊರಗೆ ಮನೆ ಕಟ್ಟಾರ ಅವರು. ಮೊದಲಿಗೆ ಊರಾಗ ಒಳಗಿತ್ತವ್ರು. ಹರ್ಜಾಪುರ ಮನೆ ಕಲ್ಲು ಜಾರಿ ಅವ್ರ ಎದಿ ಮೇಲೆ ಬಿತ್ತಂತ. ಸುಮ್ಮನೆ ಸ್ವಲ್ಪ ಬಾಜು ಕುಂತ ಹಿಂಗೆ ಚೂಟಿದಂದ್ರೆ ಯಾಕೋ ಚೂಡ್ತೀವಿ. ಇರಿಗೆ ಹೊಡಿತಾನ, ಪಟ್ಟಣ ಇರಿಗೆ ಹೊಡಿತೀವಿ. ಕಲ್ಲು ಬಿತ್ತಂದ್ರೆ ಮನುಷ್ಯ ಉಳಿತಾನ. ದೊಡ್ಡದು ಪರ್ಸಿ ಎದಿ ಮೇಲೆ ಬಿದ್ದೈತಿ, ಉಳಿತಾನ. ಕಲ್ಲು ಜಾರಿ ಮುತ್ತೆನ ಮೈ ಮೇಲೆ ಬಿತ್ತಂದ್ರೆ ಕಲ್ಲು ಹೊಡೆದು ಟಿಸಳಾಗಿ ಹೋಗಿತ್ತಂತ. ಮುತ್ತೆ ಹಂಗೆ ಮಕ್ಕೊಂಡಿದ್ದಂತ. ಸಪ್ಪಳಾಗಿದ್ದಕ್ಕೆ ಮನೆ ಮಾಲಕ ಹೊರಗೆ ಬಂದು ನೋಡಿದ್ರಂತ. ಮುತ್ತೆ ಹೋಗಿರ ಗೆದ್ದೇ ಇಲ್ಲಲ್ಲ. ಮುತ್ತೆ ಎದ್ದು ಚೀರಿಲ್ಲ, ಹತ್ತಿಲ್ಲ, ಏನೂ ಮಾಡಿಲ್ಲ. ಹೌದನಲ್ಲ? ಈಗ ಏನಾಗಿಲ್ಲ. ಮುತ್ತೆ ಬಿಸಿದಂತ. ಮುತ್ತೆ ಕಲ್ಲು ಬಿತ್ತು. ಎಲ್ಲಿ ಯಾರ ಮೇಲೆ ಅಂತಂದು ಕೇಳ್ತಾರಂತ. ಎಲ್ಲಿ ಯಾರ ಮೇಲೆ? ನಿಮ್ಮ ಮೇಲೆ ಬಿದ್ದೈತಿ, ನನಗೆ ಗೊತ್ತೇ ಇಲ್ಲಲ್ಲೋ ಅನ್ನಂತ. ಇದಕ್ಕೆ ತುರ್ಯಾತೀತ ವ್ಯವಸ್ಥೆ ಅಂತಾರೆ. ಇದಕ್ಕೆ ತುರ್ಯಾತೀತ ವ್ಯವಸ್ಥೆ. ಎಲ್ಲವನ್ನ ದಾಟಿ ಹೋಗೋದಕ್ಕೆ ತುರ್ಯಾತೀತ ವ್ಯವಸ್ಥೆ. ನಾನು ಅಷ್ಟು ದಾಟ್ರಿ ಅಂತ ನಿಮ್ಗೆ ಹೇಳಂಗಿಲ್ಲ. ನೀವೆಲ್ಲ ಸಂಸಾರಿಕರಿದ್ರಿ, ಅಷ್ಟು ದಾಟ ಅಂತ ಹೇಳಂಗಿಲ್ಲ. 60 ವರ್ಷ ದಾಟಿದವರು, 60 ವಯಸ್ಸು ಆದವರು, ಬಡ ಬಡ ಮಕ್ಕಳು ಕಸ್ಕೊಳ್ಳೋಕ್ಕಿಂತ ಮೊದಲಿಗೆ ನಿಮ್ಮದು ಯಾವ ಅವರ ಇರಲಿ ಅಪ್ಪರ ಇರಲಿ ಎಲ್ಲ ಕೊಟ್ಟು ಶಿವ ಶಿವ ಅನ್ಕೊಂತ ಇರ್ರಿ. ಭಾಳ ಬೇಸರ ಆತಂದ್ರೆ ಬರೀ ನಂಬಲ್ಲಿ ನಾನು ಖಾಲಿ ಇದ್ದೀನಿ. ಈಗ ಮಾತು ಕೇಳ್ತೀನಿ, ಏನು ಹೇಳ್ತೀರಿ ಹೇಳಿ ಕೇಳ್ತೀನಿ. ಜೀವನ ಧನ್ಯ ಆಗಬೇಕು.
4 ಮಂದಿ ಕೂಡ ಹೌದು ಅನ್ಸ್ಕೋಬೇಕು. ಇದ್ದಾಗಲ್ಲ ಹೋದಾಗನು ಬಂದು ಕೇಳ್ತಾರೆ ನಮ್ಮಲ್ಲಿ, ಏನ್ರಿ ನಮ್ಮ ಮಾವ ನಮ್ಮ ಅತ್ತಿ ಹಿರಿಯರು ಏನ್ರ ಕಾಡಾಕತ್ತಾರೇನು, ಅವಾಗ ಟೆಂಗ್ ಹೊಡಿಬೇಕಂತ ಅವ್ರ ತಲೆಯಾಗ ತಿಳ್ಕೊಡ್ರಿ. ನಿಮ್ಮ ಮನೆ ಬರ ಬಟ್ಟೆ ಏರಿಸ್ಬೇಕನ್ರಿ, ಏರ್ಸಿದ ದೋತ್ರನೇ ಏರಿಸ್ಬೇಕಂತ ನಾವು ಪ್ಯಾಂಟ್ ಶರ್ಟ್ ಹಾಕೊಂತೀವಿ ನಡೆಯಂಗಿಲ್ಲ. ಏನು ಅವನಿಗೆ ಏರ್ಸಕತ್ತೀವೋ ನೀ ಹಾಕೋಬೇಕಂತ ಏರ್ಸಕತ್ತೀವ? ಇದು ತುರಿಯ ವ್ಯವಸ್ಥೆನಲ್ಲ, ತುರಿಯಾತೀತ ವ್ಯವಸ್ಥೆನಲ್ಲ. ಅದಕ್ಕೆ ನಾನು ಆತ್ಮೀಯವಾದಂಥ ಸದ್ಭಕ್ತರಲ್ಲಿ ವಿನಂತಿ ಮಾಡ್ತೀನಿ, ಒಂದು ಹಂತ ದಾಟಿವಲ್ಲ ಎಲ್ಲ ಅವ್ರಿಗೆ ಒಪ್ಪಿಸ್ಬೇಕು, ಸುಮ್ಮನೆ ಹೇಳ್ಕೊತಿರ್ಬೇಕು. ಇಡೀ ಊರಿಗೆ ಬೆಂಕಿ ಬಿದ್ದ ಹಿರಿಯರು ಯಾಕೆ ಇರ್ಬೇಕು ಅನ್ನೋಕೆ ಒಂದು ಮಾತನ್ನು ಹೇಳ್ತೀನಿ. ಭಾಳ ಚಲೋ ಏನಪ್ಪ, ಸಣ್ಣವ್ರಿಗೆ ಚಲೋ ಭಾಳ ಅನುಕೂಲ ಮಾಡಿದ ಮುತ್ತೆ, ಚಲೋ ಹಿಂಗೆ ಕರೆಸ್ಬೇಕು ನಾವು ಮುತ್ತೆ ಮನೆಗೆ ಅಂತ ಹೇಳ್ತಿಲ್ಲ. ಇಡೀ ಊರಿಗೆ ಬೆಂಕಿ ಬಿದ್ದಿತ್ತಂತ, ಎಲ್ಲ ಗುಡಿಸ್ಲಿದ್ದಂತ ಮನೆ ಊರು ತುಂಬ ಎಲ್ಲ ಗುಡಿಸಲು ಸುಟ್ಟಿಗಂತ. ಎಲ್ಲ ಮಂದಿ ಊರು ಬಿಟ್ಟು ಹೊರಗೆ ಬಂದು ನಿಂತಿದ್ದ, ಮನೆ ಬಿಟ್ಟು ಎಲ್ಲ ಬಯಲಿ ಬಂದು ನಿಂತಿದ್ದ. ಒಬ್ಬ ಹುಡುಗಿದ್ದಂತ, ಅವನಿಗೆ ಕಾಲ ಇದ್ದಿಲ್ಲಂತ, 2 ಕಾಲ ಇಲ್ಲ. ಒಬ್ಬ ಮುದುಕ, ಅವನಿಗೆ 2 ಕಣ್ಣಿಲ್ಲ. ಅವ ಅಲ್ಲಿ ಹೆಚ್ಚು ಕಮ್ಮಿ ಆತ ಹೇಳುವತ್ತಿ. ಹುಡುಗ ಕಣ್ಣು ಕಾಣ್ತಾವ, ಕಾಲಿಲ್ಲ, ತಿಳಿತದೆ. ಇಲ್ಲಿ ಏನಾಗೈತಿ ಅಂದ್ರೆ ಊರಿಗೆ ಬೆಂಕಿ ಬಿದ್ದದ, ಗುಡಿಸಲು ಅಷ್ಟು ಸುಟ್ಟಾವು, ಹೋಗ್ಬೇಕೈತಿ. ಆ ಮುದುಕ ಅಲ್ಲೇ ಕುತ್ಕೊಂಡು ಒದರ್ತಾನ. ಹುಡುಗ ಕಣ್ಣು ಕಾಣ್ತಾ ಇಲ್ಲ, ಮುದುಕ ಹೋಗ್ಬೇಕಾಯ್ತು ಹೊರಗೆ. ಗಟ್ಟಿಮುಟ್ಟಾನ ಹುಡುಗ, ಆರ ಕಣ್ಣಿಲ್ಲ ಅವನಿಗೆ. ಮುದುಕ ಕಾಲಿಲ್ಲ, ವಯಸ್ಸಾಗೈತಿ, ಕಾಲು ಬಿದ್ದೋಗ. ಕರಿತಾನ, ಎಡಕ್ಕೆ ಬಾ ಬಲಕ್ಕೆ ಬಾ, ಎಡಕ್ಕೆ ಬಾ ಬಲಕ್ಕೆ ಬಾ, ಎಡಕ್ಕೆ ಬಾ ಬಂದ. ಅವ್ರು ಹೇಳ್ತಂತ ಮುದುಕ್ ಬಾಜು ಕುಂದರ್ಸ್ಕೊಂಡು, ಈಗ ನೋಡು ನೀ ಗಟ್ಟಿಮುಟ್ಟದಿ, ನನ್ನ ಹೆಗಲ ಮೇಲೆ ಹೊತ್ಕೋ, ನಾನು ದಾರಿ ಹೇಳ್ತೀನಿ, ಹಂಗೆ ಹೋಗೋಣ ಇಬ್ಬರು ಕೂಡಿ. ಎಲ್ಲ ಊರು ಬಿಟ್ಟರೆ ನಾವೆಲ್ಲರೂ ಹೆಂಗೆ ಹೋಗ್ಯಾರ ಹಂಗೆ ಹೋಗ್ತೀವಿ, ನಮ್ಮನ್ನೆಲ್ಲರೂ ಬಿಟ್ಟು ಹೋಗ್ಯಾರ ಕರೆ. ಆದ್ರೆ ನಾವಿಬ್ಬರು ಒಂದಾದ್ರೆ ನಾವು ಬೆಂಕಿಯಿಂದ ಪಾರಾಕ್ತೀವಿ. ಆಯಿತು. ಅವು ಹುಡುಗ ಏನು ಮಾಡಿದಂತ ಕೆಳಗೆ ಕೂತಂತ, ಅವ ಮುದುಕ ಕಾಲಿದ್ದಿಲ್ಲಲ್ಲ ಮ್ಯಾಗೇರಿ ಹೆಗಲ ಮೇಲೆ ಕೂತಾನ. ಅವ ಹುಡುಗ ಹೇಳ್ತಂತ, ಬಲಕ್ ನಡಿ ಬಲಕ್ ನಡಿ ಬಲಕ್ ನಡಿ. ಅಲ್ಲೋ ಬರೀ ಬಲಕ್ ಅಂತಿಲ್ಲ, ಮತ್ತು ಬೆಂಕಿಗೆ ಹೋದಿ ನೋಡು ಅಂತಂದು. ಇಲ್ಲ ಹೊರಗೆ ಹೊಂಟಿ, ನೀ ಸುಮ್ಮನೆ ನಡಿ, ನಾ ಎಲ್ಲ ಹೇಳ್ತೀನಿ. ಊರು ಹೊರಗೆ ಬಂದ್ರಂತ. ಏನು ತಿಳಿತಿದ್ರ ಬಗ್ಗೆ? ಏನು ತಿಳಿತು? ನಾನು ಎಷ್ಟೇ ಓದಿದ್ರು, ಎಷ್ಟೇ ತಿಳುವಳಿಕಿದ್ರು, ಎಷ್ಟೇ ಜ್ಞಾನ ಪಡೆದಿದ್ರು ಕೂಡ ಹಿರಿಯರ ಅನುಭವದ ಮುಂದೆ ನಾ ಶೂನ್ಯ. ಜ್ಞಾನ ಎಲ್ಲಿರ್ತೈತಿ? ತಲೆಯಾಗಿರ್ತೈತಿ. ಅಂತ ತಲೆ ಹಿರಿಯರನ. ಅವ ಹೆಗಲ ಮೇಲೆ ಕುಂತಾನ, ಅವ ಹೇಳ್ತಾನ ಬಲಕ್ಕೆ ಹೋಗು, ಬಲಗೈ ಆ ಕಡೆ ತೋರಿಸ್ತತಿಲ್ಲ ಆ ಕಡೆ ಹೋಗು, ನೀನು ನೋಡು ಬಲಗೈ ಐತಿ ನೋಡು, ಇದು ಬಲಗೈ, ಹಿಂಗೆ ಹೋಲೆ, ಹಾಂ ಹೋಗು. ಅವ ಹಿರಿಯ ಹೇಳಿದಂಗೆ ಕಿರಿಯ ಕೇಳಿದ್ದಕ್ಕೆ ಕಿರಿಯನ ಬದುಕಿದ, ಹಿರಿಯನ ಬದುಕಿದ. ಹಿರಿಯರು ಯಾಕೆ ಮನ್ಯಾಗ ಇರ್ಬೇಕನ್ನೋದು ಕೇಳಕತ್ತೀನಿ ನಾನು ನಿಮ್ಗೆ. ಏನು ರೀ ಕಿರಿಕಿರಿ ಹಚ್ಚಿಬಿಡ್ತಾರೆ. ಎಲ್ಲ ಅಂತೂ ಕೊಟ್ಟಾರ, ತೊಗೊಂಡ್ರಿ, ಅದರಿಂದ ಮಾಡು. ಇಬ್ಬರು ಇರ್ಬೇಕು ಮನೆಯೊಳಗೆ. ಅಜ್ಜನ ಬೆಸ್ಟ್ ಫ್ರೆಂಡ್ ಅಂದ್ರೆ ಮೊಮ್ಮಕ್ಕಳು, ಕೊನೆಯದಾದಂಥ ಫ್ರೆಂಡ್ ಅವ್ರಿಗೆ. ಯಾರು ಗೆಳೆಯರಂತಿರಂಗಿಲ್ಲ, ಕೊನೆಯ ಫ್ರೆಂಡ್ ಯಾರು? ಮೊಮ್ಮಕ್ಕಳು. ಅವ್ರು ಹೇಳ್ಬೇಕು, ಮೊಮ್ಮಕ್ಕಳು ನೀವು ಕೂಡಿ ಬೇಕಾದ ಹಾಡಾಡ್ರಿ, ಡ್ಯಾನ್ಸ್ ಮಾಡಿರಿ, ಏನು ಮಾಡ್ತೀರಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾ ಹೇಳುವಂಥ ಮಾತಿನಲ್ಲಿ ತಾತ್ಪರ್ಯ ಅಂದ್ರೆ, ಹಿರಿಯ ಭಾಳ ಅನುಭವಿಸ್ತಾ ಮನೆಗಿರ್ಬೇಕು. ಹಂಗೆ ನಾವುಗಳು ಕೂಡ ಧರ್ಮದ ಹಾದಿಯಲ್ಲಿ ನಡೆಯುವಾಗ ಗುರು ಬೇಕೇ ಬೇಕು. ಆ ಗುರು ತುರ್ಯಾತೀತ ವ್ಯವಸ್ಥೆನ ದಾಟಿದ್ದಂದ್ರೆ ಭಾಳ ಸಂತೋಷ, ಧನ್ಯ ನಮ್ಮ ಬದುಕು. ನಮಗಂತೂ ಸಪ್ಪಣ್ಣಾರು ಸಿಕ್ಕಿಲ್ಲ, ಮಡಿವಾಳಜ್ಜಾರು ಸಿಕ್ಕಿಲ್ಲ. ನಾನು ಭೋಜಪ್ಪ ಮುತ್ಯಾಗ ನೋಡಿಲ್ಲ, ವಿಶ್ವರಾಧ್ಯ ಮುತ್ಯಾಗ ನೋಡಿಲ್ಲ. ಹೋಗಿ ಗದ್ದಿ ನಮಸ್ಕಾರ ಮಾಡಿಬಿಡ್ತೀನಿ. ನಿಮಗೆ ಯಾವಾಗ ಆಗುತ್ತೆ ಅಂಥವ್ರು ಎಲ್ಲಿದಾರ ಅಂತ ಅನ್ಸುತ್ತೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ. ನನಗೆ ಗೊತ್ತಿದ್ದ ವಿಚಾರಗಳನ್ನ ಹೇಳಿ, ಇಲ್ರಿ ಅವ್ರಕ್ಕಿಂತ ಚಲೋ ಇದ್ರ ಅಂತಂದ್ರೆ ಅದನ್ನು ನಾನು ಮುಂದೆ ಬಂದು ಹೇಳಿ, ಎಲ್ಲರೂ 4 ಮಂದಿ ಹೇಳಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಜೀವನದಲ್ಲಿ ಮಾನವನ ಬದುಕಿಗೆ ಬೇಕಾದಂಥ ಮೆಟ್ಟಿಲುಗಳಂತ ಏನದವ, ಒಂದೊಂದು ಹತ್ಕೊಂತವು. ಅಂಗನವಾಡಿ ಬಂದೀನಿ, LKG UKG ಮುಗೀತು, ಫಸ್ಟ್ ಸ್ಟ್ಯಾಂಡಕ್ಕೆ ಬಂದೀನಿ, PUC ಮುಗಿಸಿದೆ,
ಕಾಮರ್ಸ್ ಮುಗಿಸೀನಿ, BCom ಮಾಡ್ತೀನಿ, MBA ಮಾಡ್ತೀನಿ, MCom ಮಾಡ್ತೀನಿ, CA ಮಾಡ್ತೀನಿ, CS ಮಾಡ್ತೀನಿ, ಎಲ್ಲ ಕಲ್ತು ಆದಮೇಲೆ CA ಆದಮೇಲೆ ಮತ್ತೊಂದು 5 ವರ್ಷ ಒಬ್ಬರು ಬೇರೆ ಟ್ರೈನಿಂಗ್ ಹೋಗ್ಬೇಕು. ಅವ್ರು ಯಾರು ಇರ್ತಾರೆ? ಅನುಭವಸ್ಥರೇ ಇರ್ತಾರೆ. ಅನುಭವ ಇರ್ಲಾರ್ದ್ರೆ ಇಟ್ಕೊಂತಾರೆ. ಸೀನಿಯರ್ ವಕೀಲ ಬಲ್ಲಿ ಜೂನಿಯರ್ ವಕೀಲ ಹೋಗ್ತಾನೆ. ಹಂಗೆ ಬದುಕಿನ ಹಾದಿಯಲ್ಲಿ ಕೂಡ ನಾವುಗಳಾದರೂ ಕೂಡ ಹಿರಿಯ ಸ್ವಾಮಿಗಳ ಬಲ್ಲೇ ಕಲ್ತು ಬಂದೀವಿ. ನೀವಾದರೂ ಕೂಡ ಹಿರಿಯರನ್ನು ಇಟ್ಟುಕೊಂಡೇ ಜೀವನವನ್ನು ಸಾಗಿಸ್ಬೇಕು. ಅದರಿಂದ ಜೀವನ ಮುಕ್ತಿ ಪಥವನ್ನು ಹೊಂದುತ್ತೆ. ಅದಕ್ಕಾಗಿ ಮೆಟ್ಟಿಲನ್ನು ಏರುವತ್ತಿಗೆ ಯಾವತ್ತಿಗೂ ಕೂಡ ನಾ ಎಷ್ಟೇ ಕತ್ತಿದ್ರು ಭಾಳ ನಮ್ಮೊಳಗೆ ಇರ್ಬೇಕದು, ತೋರ್ಸಕ್ಕೆ ಹೋಗ್ಬಾರ್ದು, ಯಾರ ಮುಂದೂ ಪ್ರದರ್ಶನ ಮಾಡೋಕ್ಕೂ. ಹಂಗೆ ಭಕ್ತಿನೂ ಕೂಡ ಬೀಜ ಮಗ್ಗಾತು, ಹೂವಾತು, ಹಣ್ಣು ಬಡಗಲ್ಲ, ಕಾಯಾಗುತ್ತೆ, ಕಾಯಾದ್ಮೇಲೆ ಹಣ್ಣಾಗುತ್ತೆ, ಹಣ್ಣಾದ್ಮೇಲೆ ಉದುರಿ ಬೀಳುತ್ತೆ, ಆಮೇಲೆ ತಿನ್ನಕ್ಕೆ ಶುರು ಮಾಡುತ್ತೆ. ಹಂಗೆ ಪರಿಪಕ್ವವಾದಂಥ ಹಣ್ಣು ಆಗ್ಬೇಕು ಜೀವನದೊಳಗೆ. ನೀವು ಎಲ್ಲರೂ ಭಾಳ ಜ್ಞಾನಿಗಳಿದ್ದೀರಿ. ಅದಕ್ಕೆ ಜಾತಿಗಳ ಬಗ್ಗೆ ಭಾಳಷ್ಟು ಗಲಿಬೆ ನಡೆದವು. ಅಂಥ ಕೊಡುಗೆನೂ ಹೋಗ್ಬೇಡ್ರಿ. ಮನೆಯಾಗಿದ್ದಾಗ ಕೂಡ ಅವ್ರು ಹೋದ ಮೇಲೆ ನೀವು ಉಣ್ಣಾಕಂತ ಗಂಡಗೂ ಉಣಿಸ್ಬೇಡ್ರಿ, ಮಕ್ಳಿಗೆ ಉಣಿಸ್ಬೇಡ್ರಿ. ಎಲ್ಲ ಮಕ್ಕಳು ಏಕೆ ಅವಿಭಕ್ತ ಕುಟುಂಬ ಇತ್ತಂದ್ರೆ, ಇಲ್ಲ ಮನ್ಯಾಗ ಹೆಣ್ಮಗಳು ಬೇರೆ ಇದ್ದು ಗಂಡ್ಮಗಳಿದ್ರು ಹೊಟ್ಟೆ ಹುಟ್ಟ್ಯಾರಂತ ತಿಕ್ಕೋರಿ. ಬಿಸಿದು ಗಂಡ್ಮಗ ಉಣ್ಲಿ, ತಂಗಳದ್ದು ಹೆಣ್ಮಗಳು ಉಣ್ಲಿ ಅಂತ ಅದನ್ನು ಮಾಡಬೇಡ್ರಿ. ಒಂದು ಕಣ್ಣಿ ಬೆಣ್ಣೆ, ಒಂದು ಕಣ್ಣಿ ಸುಣ್ಣ ಮಾಡಬೇಡ್ರಿ. ಎಲ್ಲರೂ ಕುಂತ್ಕೊಂಡು ಉಣ್ರಿ. ಒಂದು ರಾತ್ರಿಗಾದ್ರೂ ಗಂಡ ಹೆಂಡತಿ ಮಕ್ಕಳು ಕುತ್ಕೊಂಡು ಉಣ್ರಿ. ಒಂದು ಹೊತ್ತಾದ್ರೂ ಬೊಗೋಣಿ ಒಳಗೆ ಪಾತ್ರೆ ಒಳಗೆ ಅನ್ನ ಮಾಡಿರಿ, ಕುಕ್ಕರ್ ಬಂದ್ ಮಾಡಿ. ನನ್ನ ಸ್ವಂತ ಅನುಭವ ಹೇಳ್ತೀನಿ. 80 ವರ್ಷದ ಒಬ್ಬ ವೈದ್ಯ ಹೇಳಿದ್ದು, ಪಾತ್ರೆ ಒಳಗೆ ಅನ್ನ ಮಾಡ್ಕೊಂಡು ಉಂಡ್ರೆ ಶುಗರ್ ಬರೋಂಗಿಲ್ಲ, ಕುಕ್ಕರ್ನ ಮಾಡಿದ್ರೆ ಶುಗರ್ ಬರ್ತೈತೆ. 80 ವರ್ಷ ದಾಟ್ಯಾವು, BP ಇಲ್ಲ, ಶುಗರ್ ಇಲ್ಲ ಅವ್ನಿಗೆ. ಒಂದು ಹೊತ್ತು ರೀ, ನೀವು ಮುಂಜಾನೆ ಡ್ಯೂಟಿ ಇರ್ತಾವೆ, ಕೆಲಸ ಇರ್ತಾವೆ, ಹುಡುಗರು ಅರ್ಜೆಂಟ್ ಹೋಗಿರ್ತಾರೆ, ಕುಕ್ಕರ್ನಾಗ ಇಡ್ತೀರ ಇಡ್ರಿ, ರಾತ್ರಿಗಾರ ಇಡ್ರಿ ಒಂದು 10-15 ನಿಮಿಷ. ಅದು ಅನ್ನ ಕುದ್ದೈತೇನೋ ಇಲ್ಲಿ ಗೊತ್ತಾಗಂಗಿಲ್ಲ, ಬೆಂದೈತೇನೋ ಇಲ್ಲಿ ಗೊತ್ತಾಗಂಗಿಲ್ಲ. ಒಟ್ಟು ನೀರಂತೂ ಕುಕ್ಕರ್ನೊಳಗೆ ಸಿಟ್ಟಿ ಹೊಡೆದ್ಕೊಳ್ಳೇನೆ ಗೊತ್ತಾಕು. 2 ಹೊಡೆದೈತಂದ್ರೆ ಉದುರಾಗೈತಿ, 3 ಹೊಡೆದೈತಂದ್ರೆ ಸ್ವಲ್ಪ ಮೆತ್ತಗೈತಿ, 4 ಹೊಡೆದೈತಂದ್ರೆ ಬಾಣ. ಎಲ್ಲ ನಾನು ಅಡುಗೆ ಮಾಡೇ ಬಂದೀನಿ, ಅದಕ್ಕೆ ಹೇಳ್ತೀನಿ. ರೊಟ್ಟಿ ಬಡ್ದ ಕೈ ಏನೇ ಅದ, ಗುರುಗಳಿಗೆ ರೊಟ್ಟಿ ಮಾಡಿ ಕೊಟ್ಟ ಬಂದೀನಿ. ಅದಕ್ಕೆ ಹೇಳೋದು, ಒಂದು ಹೊತ್ತಾದರೂ ಕೂಡ ಮನೇಲಿ ಇದ್ದವ್ರ ಜೊತೆಗೆ ಎಲ್ಲರ ಜೊತೆಗೆ ಉಣ್ಕೊಂತ ಮಾತಾಡ್ಕೊಂತ ಉಣ್ರಿ. ಮುಂಜಾನೆ ಆಗಲ್ಲ, ಮಧ್ಯಾಹ್ನ ಆಗಲ್ಲ, ಆದ್ರೆ 2 ಹೊತ್ತು, ಮುಂಜಾನೆ ವಿಭೂತಿ ಹಚ್ಕೋಬೇಕು, ಸಂಜೆಗೆ ವಿಭೂತಿ ಹಚ್ಕೋಬೇಕು. ಮುಂಜಾನೆ ಎದ್ದ ತಕ್ಷಣ ಜಳಕ ಮಾಡಿದ ತಕ್ಷಣ ವಿಭೂತಿ ಧಾರಣೆ ಮಾಡ್ಕೋಬೇಕು. ನಿಮ್ಮನ್ನು ನೋಡಿ ಮಕ್ಕಳು ಧಾರಣೆ ಮಾಡ್ಕೊತವು, ದೇವ್ರ ಕೋಲೆ ಕುಂತ ಹಚ್ಕೋಬೇಕು. ಆಮೇಲೆ ಸಂಜೆಗೆ ಮಕ್ಕಳು ಶಾಲೆಯಿಂದ ಬರ್ತಾವೆ, ನೀವು ಡ್ಯೂಟಿಯಿಂದ ಬರ್ತೀರಿ. ಮನೆಗಿರುವಂಥವ್ರು ನಮ್ಮ ಹೌದವರು ಅವರು ಇತರ ಶುಚಿರ್ಭೂತರಾಗಿ ವಿಭೂತಿ ಹಚ್ಕೊಂಡೇ ಇರ್ಬೇಕು. ಬಂದ ಕೂಡ ಗೊತ್ತಾಗ್ಬೇಕು ಸಿಗ್ನಲ್, ವಿಭೂತಿ ಹಚ್ಕೋಬೇಕು. ಅವ್ರು ಹೋಗಿ ಕೈಕಾಲು ಮುಖ ತಗೊಂಬಂದು ವಿಭೂತಿ ಹಚ್ಕೊಂಡು ಕುಂದಿರ್ತಾರೆ. ಅವ್ರಿಗೇನು ಬೇಕು, ಚಹಾ ಬೇಕು, ಕಾಫಿ ಬೇಕು, ಹಾಲು ಬೇಕು, ಏನು ಹಣ್ಣು ಬೇಕು, ಏನು ಬೇಕಂತಾರೆ ಅದನ್ನು ಕೊಡ್ರಿ. ಒಂದು ಅರ್ಧ ತಾಸು ಎಲ್ಲರೂ ಕುಂತು ಹಟ್ಟಿ ಹೊಡ್ರಿ. ಆಮೇಲೆ ಟ್ಯೂಷನ್ ಕಳಿಸ್ತಿರೋ, ನೀವೇ ಕುಂದ್ರಿಸಿ ಓದಿಸ್ತಿರೋ ಓದಿಸ್ರಿ. ರಾತ್ರಿ ಒಳ್ಳೆ ರೀತಿಯಾದಂಥ ಅಡುಗೆ ಮಾಡಿರಿ. ಮಧ್ಯಾಹ್ನ ಐತೆಪ್ಪ ಸರಿಯಾಗಿ ಬೆಚ್ಚಗೆ ಮಾಡಿರಿ. 3 ದಿನ ಉಂಡ್ರು ಏನಾಗಿದ್ದಿಲ್ಲ ನಾವೆಲ್ಲ. ಈಗ ಮುಂಜಾನೆ ಮಾಡಿದ ಸಂಜೆ ಉಂಡ್ರು ಗ್ಯಾರಂಟಿ ಇಲ್ಲ. ಕಾಲು ವಿಚಿತ್ರ ಬಂದೈತಿ, ಬರೀ ಎಲ್ಲಿ ಬೇಕಲ್ಲಿ ಔಷಧಿ ಹೊಡ್ಯಾಕತ್ತಾರ. ನೋಡಕ್ಕೆ ಹಣ್ಣಾರ ಬಾಳೆನಾರ ಚಲೋ ಹಣ್ಣದಂಗೆ ಕಾಣಿಸ್ತವೆ, ತಿಂದ್ರೆ ಏನಿರಂಗಿಲ್ಲ ಅಂಥ ಕಾಲು ಬಂದೈತಿ. ಎಲ್ಲೆಲ್ಲಿಯೂ ಹೋಗಿ ನಾನು ಸ್ವಂತ ಅನುಭವ ಹೇಳ್ತೀನಿ. ಆರೋಗ್ಯ ಕೆಟ್ಟ ಮೇಲೆ ಸುಧಾರಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ದಯಮಾಡಿ ಭಕ್ತವೃಂದದಲ್ಲಿ ವಿನಂತಿ ಮಾಡೋದು, ಚೆನ್ನಾಗಿರುವಂಥ ಆಕಳ ಹಾಲು, ಸಾವಯವ ಬೆಳೆದಂಥ ದವಸ ಧಾನ್ಯಗಳು, ಕಾಯಿಪಲ್ಯಗಳು ತುಂಬರಿ. ಅಲ್ಲಿ 8 ಖರ್ಚು ಮಾಡಿದ್ರೆ ಅಂದ್ರೆ ಮುಂದೆ 10 ಲಕ್ಷ ಖರ್ಚಾಗೋದು ತಪ್ಪುತ್ತಾ? ಇಲ್ರಿ, ಆಕಳ ಹಾಲಿಗೆ 80 ರೂಪಾಯಿ ಅಂತ್ರಿ ಅಪ್ಪರೇ, ಡೈರಿ ಹಾಲಿಗೆ 30 ರೂಪಾಯಿ ನಡೀತೈತಿ. ಹಿಂಗೆ ಲೆಕ್ಕ ಹಾಕಿದಂದ್ರೆ ನಮ್ಮ ಹಂಗೆ ಆಕತ್ತ. 10 ಲಕ್ಷ, 12 ಲಕ್ಷ, 15 ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ. ಬುದ್ಧಿನ ಸ್ಥಿಮತ ಉಳಿಯಂಗಿಲ್ಲ, ರೊಕ್ಕನೂ ಉಳಿಯಂಗಿಲ್ಲ, ಎಲ್ಲ ಕಳ್ಕೊಂತೀವಿ. ಅದಕ್ಕೆ ದಯಮಾಡಿ ನಾ ಹೇಳೋದಂದ್ರೆ, ಉತ್ಕೃಷ್ಟವಾದಂಥ ಪೌಷ್ಟಿಕಯುಕ್ತ ಆಹಾರ ವಿಹಾರ ವಿಚಾರ. ಮೊಬೈಲ್ ಬೇಕಾ ನೋಡಿರಿ, ಎಷ್ಟು ನೋಡ್ತೀರಿ ಅಷ್ಟು ನೋಡಿರಿ, ಆರಾಮ್ ಮಲ್ಕೊಂಬಿಡ್ರಿ. ಮತ್ತು ಮುಂಜಾನೆ ಚೆನ್ನಾಗಿ ಹೇಳ್ರಿ, ಸಂತೋಷದಿಂದ ಎಲ್ಲರ ಜೊತೆ ಮಾತಾಡ್ರಿ.
ಅನ್ನುವಂಥ ಮಾತನ್ನು ಹೇಳ್ತಾ ಮುಖ್ಯವಾಗಿ ಇವತ್ತಿನ ಪಂಚ ಆಚಾರದಲ್ಲಿ ಶಿವಾಚಾರದ ಬಗ್ಗೆ ಹೇಳೀನಿ. ಎಲ್ಲರೂ ನನ್ನವರು ಅನ್ನುವಂಥ ಭಾವ ನಿಮ್ಮೆಲ್ಲರಲ್ಲಿ ಬರಲಿ. ನಾವೆಲ್ಲರೂ ಕೂಡಿ ಬಾಳೋಣ. ಮತ್ತು ವೀರಶೈವ ಲಿಂಗಾಯತರು ಅಷ್ಟೇ ನಮ್ಮವರಲ್ಲ, ಎಲ್ಲರೂ ನಮ್ಮವರೇ. ನಮ್ಮ ಸುಖ ದುಃಖಕ್ಕೆ ಯಾರಕ್ಕರ ಅವರೆಲ್ಲರೂ ನಮ್ಮವರೇ. ಪ್ರೀತಿಯಿಂದ ಎಲ್ಲರೂ ಕೂಡ ಮಾತಾಡ್ಕೊಂತ ನಕ್ಕೊಂತ ಇದ್ದವು. ಇರೋದು ಎಷ್ಟು ದಿವಸ? 2 ದಿನ. ಇವತ್ತಿದ್ದಾರೆ ನಾಳೆ ಇರ್ತೀವಿ ಯಾರಿಗೆ ಗೊತ್ತೈತೆ ಹೇಳಿ? ಗೊತ್ತಿಲ್ಲ. ಅದಕ್ಕೆ ನಕ್ಕೊಂತವ್ರಿ. ಆದ್ರೆ ನಮ್ಮ ಧರ್ಮದ ಆಚರಣೆಯಲ್ಲಿ ಇರಿ. ನಾವು ವೀರಶೈವರದ ಅದ್ರಾಗಿರಿ, ನೀವು ಬ್ರಾಹ್ಮಣರದ್ರೆ ಅದ್ರಾಗಿರಿ, ಕಬ್ಬಲಿಗಿರೋದ್ರೆ ಅದ್ರಾಗಿರಿ. ಇಲ್ರಿಪ್ಪ ನಂಬಲ್ಲಿ ಬರ್ತೀವಿ, ಒತ್ತಾಯಪೂರ್ವಕವಾಗಿಲ್ಲ, ಸಂತೋಷದಿಂದ ಬರ್ತೀರಿ. ಅಂಬಿಗರ ಚೌಡಾಯಿ ಬಂದನ್ರಿ, ನಾವು ಬರ್ತೀವಿ, ಬರ್ರಿ. ಲಿಂಗ ಕೊಡ್ತೀವಿ, ರುದ್ರಾಕ್ಷ ಕೊಡ್ತೀವಿ, ವಿಭೂತಿ ಕೊಡ್ತೀವಿ, ಹಚ್ಕೋರಿ. ಮತ್ತು ಆರಂಭ ಶೂರ ಆಗ್ಬೇಡ್ರಿ. ಆರಂಭ ಶೂರ ಅಂತ ಗೊತ್ತಿಲ್ಲ. ಯಾರು ಮಕ್ಕೊಂಡ್ರ ಕುಂಕನ್ನ ಎದ್ರೆ ಇರ್ಬೋದೇವ್ರು ನಮ್ಮ ಮಂದಿ. ಒಮ್ಮೆ ಎಲ್ಲ ಮಾಡಿ ತೆಗೆದುಬಿಡೋದು, ಆಮೇಲೆ ಬಿಟ್ಬಿಡ್ದು. 10 ವರ್ಷ ಬಾಜುದಾರು ಮಾಡೋಕೆ ಶುರು ಮಾಡ್ತಾರೆ, ನಾವು ಮಕ್ಕೊಂಡ್ಬಿಟ್ಟಿರ್ತೇವೆ. ಅದಕ್ಕೆ ನಿರಂತರವಾಗಿ ನಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಮನೆಗೆ ಸುಂದರವಾದಂಥ ಹೆಸರನ್ನು ಬರೆಸ್ರಿ. ಮೇಲ್ಗಡೆ ಓಂ ಬರ್ಸ್ರಿ. ಅದರ ಬಾಜುನೇ 856. 8 ಅಂದ್ರೆ ಅಷ್ಟಾವರಣ, 5 ಅಂದ್ರೆ ಪಂಚಾಚಾರ, 6 ಅಂದ್ರೆ ಶಟಸ್ಥಲ. ಅದನ್ನು ಬರ್ಸಿ. ಮನೆ ಯಾರ್ಯಾರು ಈಗ ಹೊಸ್ದಾಗಿ ಕಟ್ಟಾಕತ್ತೀರಿ, ಮ್ಯಾಗ ಓಂ ಬರ್ಸ್ಬೇಕ, ಅದ್ರ ಬಾಜು ಬರ್ಸ್ಬೇಕು. ನೀವು ಯಾರ ಪೈಕಿ ಅಂತ ಯಾರು ಮತ್ತೊಬ್ರು ಕೇಳಬಾರ್ದು. ನಿಮಗೆ ಅದು ನೋಡಿದ ಕೂಡ ತಿಳ್ಕೊಬೇಕ್ರಿ. ಇವರು ವೀರಶೈವರು ಅದಾರ. ಅಕಸ್ಮಾತ್ ನಾ ಬಾಡಿಗೆ ಇದೆಯಪ್ಪ, ಇಲ್ರಿ ನಾ ಬಾಡಿಗೆ ಇದ್ವಿ, ನಮ್ಮ ಮಾಲಕರು ಅವ್ರದ್ದು ಮನೆ, ತಂದೆ ನೇಳ, ತಾಯಿ ನೇಳ, ಮಾತೃಚಾಯನ ಅಥವಾ ದೇವ್ರ ಹೆಸರನ್ನ ಇಡ್ರಿ. ಮ್ಯಾಗ ಮಾತ್ರ ಅದು ಬರ್ಸ್ಬೇಕು. ಅದೇಲಿ ಅಷ್ಟಾವರಣಗಳು ಮುಗಿದಿವೆ. ಪಂಚ ಆಚಾರದಲ್ಲಿ 3ನೇದು ಇವತ್ತಿನ ದಿವಸ ಮುಗಿದಿದೆ. ಮತ್ತು ಮುಂದೆ ಕೂಡ ನಡೀತಿದೆ. ಒಟ್ಟು ಸೆಪ್ಟೆಂಬರ್ 6ನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಎಲ್ಲರ ಅಪೇಕ್ಷೆ ಇತ್ತು ಒಂದಿಷ್ಟು ಮುಂದೆ ಹಿರಿಯರ್ದು. 1.5 ವರ್ಷ ಆಯ್ತು ಮಾತಾಡಿಲ್ಲ. ಮಾತಾಡ್ರಿ ಆಯ್ತಪ್ಪ ಮಾತಾಡ್ತೀನಿ ಅನ್ಕೊಂತ ಇಲ್ಲಿ ಬಂದೀನಿ. ಸಿದ್ದನಗೌಡರು RS ಪಾಟೀಲ್ರ ಮಗನಾದಂಥ ಸಿದ್ದನಗೌಡರ ಮನೆಗೆ ಬಂದೀನಿ. ನಾ ಭಾಳಷ್ಟು ಮನೆಗಳಿಗೆಲ್ಲ ಕಡೆ ಬಂದೀನಿ, ಇಲ್ಲ ಅಂತಿಲ್ಲ. ಎಲ್ಲರೂ ಭಾಳ ಪ್ರೀತಿಯಿಂದ ಕಂಡಾರ, ಜೋಪಾನ ಮಾಡ್ಯಾರ, ಊಟ ಕೊಟ್ಟಾರ, ಬಟ್ಟೆ ಕೊಟ್ಟಾರ, ಎಲ್ಲ ಕೊಟ್ಟಾರ. ಸೇಡಂ ತಾಲೂಕಿನ ಜನ, ನಾಡಿನ ಜನ. ಅದರಲ್ಲಿ ಕೂಡ ಸಿದ್ದನಗೌಡರು ಕೂಡ ಒಬ್ಬರು ಅನ್ನುವಂಥ ಮಾತನ್ನು ಹೇಳ್ತಾ, ಅವರ ತಂದೆಯವರು ಕೂಡ ಬಂದು ಭಾಳಷ್ಟು ಸಲ ಬಂದು ಮಾತುಕತೆ ಆಡ್ತಿದ್ರು. ಅವ್ರ ತಾಯಿನೂ ಕೂಡ ಮಾತಾಡ್ತಿದ್ರು. ಅವರ ಇನ್ನೊಬ್ಬ ಸಹೋದರ ಇದ್ದ ಶರಣಬಸಪ್ಪ, ಆತನ ಜೊತೆ ಮಾತಾಡೋಕ್ಕಂತ ಮನೆಗೆ ಬರ್ತಿದ್ವಿ, ಬಂದು ಮಾತಾಡ್ತಿದ್ವಿ. ಆತನೂ ಒಳ್ಳೆಯವ. ಮತ್ತು ಇನ್ನೊಬ್ಬ ಸಹೋದರ ಸಿದ್ದರಾಮೇಶ, ಅವನು ಒಳ್ಳೆಯವ. ಹಾಗೆ ಮನೆಯಲ್ಲಿರುವಂಥ ಎಲ್ಲ ಸುಸ್ತೇಂದರು ಕೂಡ ಅಷ್ಟೇ ಒಳ್ಳೆಯವರು ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದ ಸೇವೆಯನ್ನು ಮಾಡಿರುವಂಥ ಅವರೆಲ್ಲರಿಗೂ ಮತ್ತೊಮ್ಮೆ ಶರಣನ್ನು, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣ ನಾನು ಮಾತನಾಡಿಸ್ತೇನೆ.